ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾವು ಕಲಿಯುವುದನ್ನು ತಿರಸ್ಕರಿಸುವುದು ಜೀವಿಸುವುದನ್ನೇ ತಿರಸ್ಕರಿಸುವುದಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಬನ್ನಿ ವೀಕ್ಷಕರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಸಂಸಾರದ ರಟ್ಟು ಗುಟ್ಟು ಅನ್ನುವಂಥದ್ದು ಹೊರಗಡೆ ಹೋಗಬಾರ್ದು ಅಂತ ಹೇಳ್ತಾರೆ ಗುರುಗಳೇ. ಅದಕ್ಕೂ ಮೀರಿ ಸಂಸಾರದ ನಿಗೂಢತೆ ಅಂತ ಅಂದರೆ ಯಾವುದು ಗುರುಗಳೇ? ಹರಿ ಶ್ರೀ ಗುರುಭ್ಯೋ ನಮಃ. ಇದೊಂಥರ ಆಶ್ಚರ್ಯಕವಾಗಿರ್ತಕ್ಕಂತಹ ಪದ ಅಂತ ಅನ್ಬೋದು. ಸಂಸಾರದ ನಿಗೂಢತೆ. ಈಗಲೇ ಸಾಕಾಗೋಗಿದೆ, ಇನ್ಯಾವುದಪ್ಪ ನಿಗೂಢತೆ ಅಲ್ಲ? ಈಗಲೇ ಅರ್ಥ ಆಗಿಲ್ಲ, ಏನು ಸಂಸಾರನೋ ಏನು ಮದುವೆನೋ ಏನು ಜೀವನನೋ ಅನ್ನೋ ಮಟ್ಟಕ್ಕೆ ಹೋಗಿದೆ. ನಿಗೂಢತೆ ಅಂದರೆ ಯಾವುದಿರ್ಬೋದು, ಹೇಗಿರ್ಬೋದು, ಯಾವುದಾಗಿರಬಹುದು ಅಂತಕ್ಕಂಥ ವಿಚಾರ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನಪ್ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಮದುವೆ ಅಂತಕ್ಕಂತಹ ಒಂದು ವಿಚಾರ ಅದು ಒಪ್ಪಂದ ಆಗಿದೆ, ಜನ್ಮ ಜನ್ಮಾಂತರದ್ದು ಅಂತ ಕೇಳಿದ್ವಿ. ಹೌದಾ? ಅದು ಒಪ್ಕೋಬೇಕಾ? ಅನುಮಾನನ? ಒಪ್ಕೋಬಹುದು ಗುರುಗಳೇ. ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಬ್ರಹ್ಮಗಂಟು ಬರದಾಗಿದೆ, ಸತ್ಯ ಮಾಡಿರ್ತಾನೆ. ಸತ್ಯ, ಹೌದಲ್ಲ? ಅದು ಯಾವುದೇ ಅನುಮಾನ ಇಲ್ಲ. ಅದು ಪ್ರೀತಿಸಾರು ಮಾಡ್ಕೊಳ್ಳಿ, ದೊಡ್ಡವ್ರು ನೋಡಾರು ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಆ ಗಂಡಿಗೆ ಆ ಹೆಣ್ಣು ಯಾವುದೋ ರೂಪಲ್ಲಿ ಇದು ಸ್ವಲ್ಪ ಚೆನ್ನಾಗಿಲ್ಲದೆ ಇರ್ಬೋದು, ಅದು ಚೆನ್ನಾಗಿರ್ಬೋದು, ಅಥವಾ ಎರಡೂ ಚೆನ್ನಾಗಿರ್ಬೋದು. ಸೊ ಈ ರೀತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಈ ಗಂಡಿಗೆ ಈ ಹೆಣ್ಣ ಎಂಥ ಅನ್ಯಾಯ ಇದು ಅಂತಾರೆ, ಅಯ್ಯೋ ಎಷ್ಟು ಅದ್ಭುತವಾದ ಪೇರು ಅಂತಾರೆ. ಆದರೆ ಯಾವುದರಲ್ಲೂ ಆಶ್ಚರ್ಯವಾಗಿದೆಯೇ ಹೊರತು ಇದು ಸತ್ಯ ಅಂತ ಒಪ್ಕೊಂಡಿಲ್ಲ, ನಾವು ಹೇಳ್ತಿದ್ದೀವಿ ಮಾತ್ರ. ಹೌದಾ ಅಲ್ವಾ? ಹೌದು ಗುರುಗಳೇ. ಈ ಸತ್ಯವನ್ನು ತಿಳಿಯುವುದೇ ನಿಗೂಢ. ಆ ನಿಗೂಢತೆಯಲ್ಲಿ ಒಂದು ತಿಳಿಬೇಕಾದದ್ದು ಮರ್ತೋಗಿದೆ. ಗೊತ್ತಿದೆ, ಈ ಗಂಡಿಗೆ ಈ ಹೆಣ್ಣು ಅನ್ನೋದು ಗೊತ್ತಿದೆ, ನಾವು ಮಾಡ್ಕೊಂಡ್ರೆ ಸರಿ ಅಂತ ಅನ್ಕೊಂಡಿದೆ. ಬಲವಂತಕ್ಕೆ ಯಾರೋ ಕಣ್ಣು ಮುಚ್ಚಿ ಯಾರೋ ಮದುವೆ ಮಾಡಲ್ಲ, ಹೌದಲ್ವಾ? ಹಾಗಿದ್ದ ಮೇಲೆ ಯಾಕೆ ಯಾವಾಗ್ಲೂ ನಾನು ಒಪ್ಕೊಂಡು ಮಾಡ್ಕೊಂಡಿದ್ದೀನಿ ಅಂತ ಇಬ್ರು ಏನು ಅನ್ಕೋಬಾರ್ದು? ಯಾಕೆ? ಅಲ್ಲ, ಅನ್ಕೋಬೇಕಾ ಬೇಡವಾ? ಅನ್ಕೋಬೇಕು ಗುರುಗಳೇ. ಯಾಕೆ ಅನ್ಕೋತಾ ಇಲ್ಲ? ಕಾರಣ ಏನು? ಸಾಕಾಗಿರುತ್ತಲ್ಲ ಗುರುಗಳೇ. ಈಗ ಮಾಡಿಕೊಂಡು ಚೆನ್ನಾಗಾದ್ರೆ ಅದೊಂಥರ ಗುರುಗಳೇ, ನಾನು ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಅನ್ನುವಂಥ ಮನೋಭಾವನೆ ಬರುತ್ತೆ. ಅದೇ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಅದನ್ನ ಯಾಕೆ ಅನ್ಕೋಬೇಕು? ಯಾಕಾದ್ರೂ ಮಾಡ್ಕೊಂಡು ಅನ್ನೋ ಮನಸ್ಥಿತಿನ. ಚೆನ್ನಾಗಿಲ್ಲ ಅನ್ನೋದೇ ಇವತ್ತಿನ ಪ್ರಶ್ನೆ. ಇಬ್ರು ಮನಸ್ಸಲ್ಲೂ ಚೆನ್ನಾಗಿರಬೇಕು ಅಂತಾನೆ ಮದುವೆ ಮಾಡ್ಕೊಳ್ಳೋದು. ಹೌದು. ಮದುವೆ ಆದ್ಮೇಲೆ ಚೆನ್ನಾಗಿರಬೇಕು ಅಂತಾನೆ ಮದುವೆ ಮಾಡ್ಕೊಳ್ಳೋದು. ಹೌದು. ಇಬ್ರು ಚೆನ್ನಾಗಿಲ್ವಲ್ಲ ಅಂತ ಹೇಳಕ್ಕಾಗಲ್ವಲ್ಲ. ಇದ್ರಲ್ಲಿ ಒಂದು ಭಾಗ ಹೇಳ್ಕೊಳ್ಳೋಣ. ಏನು? ಹೆಣ್ಣಿಗೆ ಒಂದು ಪಾಠ ಬೇಕು. ಏನು ಬೇಕು? ಹೆಣ್ಣಿಗೆ ಒಂದು ಪಾಠ ಬೇಕು. ಪಾಠವನ್ನು ಕಲಿಯಬೇಕು, ಅಲ್ಲ ತಿಳಿಯಬೇಕು. ಅಲ್ಲ ಗುರುಗಳೇ, ಪ್ರತಿ ಬಾರಿನೂ ಹೆಣ್ಣಿಗೆ ಇರುತ್ತಾ? ಹಾಗಿದ್ಮೇಲೆ ಗಂಡಸರಿಗೆ ಏನು ಇರದೇ ಇಲ್ವಾ ಗುರುಗಳೇ? ಅಂದರೆ ಇಲ್ಲಿ ಪ್ರೀತಿ ಪ್ರೇಮ ಹೆಣ್ಣು ಮೂಲಕನೇ ನಡೆಯೋದು, ಹೆಣ್ಣಿಂದನೇ ಆಗೋದು. ಅದಕ್ಕೆ ಹೆಣ್ಣೇ ತಗೋಬೇಕು. ಈಗ ಭೂಮಿಯನ್ನು ನಾವು ಹೆಣ್ಣಿಗೆ ಹೋಲಿಸಿದ್ದೀವಿ. ಹೌದು. ತಿಳ್ಕೊಬೇಕು. ಈಗ ಎಷ್ಟು ಕಾಟ ಕೊಟ್ಟರು ಏನೇ ತಪ್ಪು ಮಾಡಲು ಸಹಿಸ್ಕೊಂಡಿದೆ ತಾನೇ, ಹಾಗಂತ ಸಹಿಸ್ಕೋಬೇಕು ಅಂತ ನಾನು ಹೇಳ್ತಿಲ್ಲ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಈಗ ಹೇಳ್ತಾ ಇರ್ತಕ್ಕಂಥ ವಿಚಾರ ಕೆಲವರಿಗೆ ಬೇಜಾರಾಗ್ಬೋದು, ಕೆಲವ್ರಿಗೆ ಅರ್ಥ ಆಗ್ಬೋದು. ಏನಪ್ಪ ಇವರು ಈ ಥರ ಎಲ್ಲನೂ ಹೇಳ್ತಾರಲ್ಲ, ಇದು ಹೆಂಗೆ ನಾವು ತಿಳ್ಕೊಳ್ಳೋದು, ಇಷ್ಟೊಂದು ಕಷ್ಟದಲ್ಲಿ ನಾವು ಅಂತ ಅಂದ್ಕೊಳ್ಳೋದಲ್ಲ, ತಿಳ್ಕೋಬೇಕು. ತಿಳ್ಕೊಳ್ಳೋದಾದರೂ ಏನು ಅಂತಕ್ಕಂಥದ್ದು, ಈ ಪ್ರೀತಿ ಅಂತಕ್ಕಂಥದ್ದು ದುಷ್ಟತನಕ್ಕೆ ಇರಬಾರ್ದು. ಪ್ರೀತಿ ಇದ್ದರೆ ಹೆಣ್ಣಿಗೆ ದುಷ್ಟತನ ಬರುವುದಿಲ್ಲ. ಹೆಣ್ಣಿಗೆ ದುಷ್ಟತನ ಬೇಕಾ? ದುಷ್ಟತನ ಅಂದ್ರೆ ಏನು? ದುಷ್ಟತನ ಅಂದ್ರೆ ಕೋಪನ ಗುರುಗಳೇ. ಏನು ಬೇಕಾದ್ರೆ ಆಗ್ಬೋದು. ಮಾಡೋಕ್ಕಾಗಲ್ಲ, ಮಾಡ್ತೀನಿ, ಏನಾಗತ್ತೆ ನೋಡೇ ಬಿಡೋಣ, ಗಂಡನ ಕೇಳಬೇಕು, ಕೇಳಿದ್ರೆ ಏನಾಗುತ್ತೆ? ಇದು ದುಷ್ಟತನ. ಈ ಹೆಣ್ಣು ಯಾವಾಗಲೂ ಅದರದೇ ಆದ ಕ್ರಮದಲ್ಲಿ ಒಂದು ಚೌಕಟ್ಟಲ್ಲೇ ಬದುಕಬೇಕು ಅಂತ ಧರ್ಮ ನಿಯಮ ಇದೆ. ಆ ನಿಯಮನ ಇವತ್ತು ಮೀರಿ ಹೋಗ್ಬಿಟ್ಟಿದ್ದೀವಿ ನಾವು. ಯಾಕೆ ಅಂದರೆ ಸಮ ಬರಬೇಕು, ಹೆಣ್ಣು ಗಂಡು ಸಮವಾಗಿ ಬದುಕಬೇಕು ಅಂತ. ಹಾಗಲ್ಲಮ್ಮ, ಬದುಕೋಕ್ಕಾಗಲ್ಲ.
ನಾವು ಹೇಳ್ಕೋಬಹುದು. ಬದುಕಕ್ಕಾಗಲ್ಲ. ಯಾಕೆ ಅಂದರೆ ಇವತ್ತಿನ ಬದುಕು ಹಾಗೆ ಇವತ್ತು ದಾಂಪತ್ಯದಲ್ಲಿ ಕ್ವಾಲಿಟಿ ಇಲ್ಲ, ದಾಂಪತ್ಯದಲ್ಲಿ ಬಿಗಿ ಇಲ್ಲ, ದಾಂಪತ್ಯ ಶಾಶ್ವತ ಉಳಿತಾ ಇಲ್ಲ. ಯಾಕೆ? 50-50 ಚಾನ್ಸೇ ಇಲ್ಲ. ಅದು ಆಗಬಾರದು. ಆದರೆ ಕಾನೂನು ಇನ್ನೊಂದು ವಿಷಯಕ್ಕೆ ನನಗೆ ಗೊತ್ತಿಲ್ಲ, ಅದು ಅವರವ್ರ ವೈಯಕ್ತಿಕ. ಯಾಕೆ ನಾವು ಸರೆಂಡರ್ ಆಗಬೇಕು? ಯಾಕೆ ಗಂಡಗೆ ಬಗ್ಗಬೇಕು? ನಾವೇನು ಕಡಿಮೆ ಇದ್ದೀವಿ? ಇದು ನಮ್ಮನ್ನು ಯಾವ ಕಾರಣಕ್ಕೂ ದಿನ ಸಾಯುವವರು ಯಾರು ಅಂದರೆ ಇವರೇ. ಮನುಷ್ಯನಿಗೆ ನಿಜವಾಗ್ಲೂ ಸಾವು ಒಂದು ಸಲ ಬರೋದು. ನಾನು ಯಾರಿಗೇನು ಕಮ್ಮಿ ಇಲ್ಲ, ನನಗೂ ಸ್ವಾತಂತ್ರ್ಯ ಇದೆ, ನಾನು ಹಾಗೇ ಬದುಕಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ದಾಗ ಇದಕ್ಕೊಂದು ಹೆಸರಿದೆ, ಕಾಮಾಸಕ್ತಿ. ಯಾವಾಗಲೂ ಬಯಸತ್ತೆ. ಏನು? ಒಂದು ಗಂಡು ಹೆಣ್ಣು ಖುಷಿಯಾಗಿ ಜಾಲಿಯಾಗಿರಬೇಕು ಅನ್ನೋದಕ್ಕೆ ಮದುವೆ ಬೇಕಾಗುತ್ತೆ ವಿನಃ ಬದುಕು ನಮ್ಮ ಕೈಯಲ್ಲೇ ಇದೆ ಅಂತಕ್ಕಂಥದ್ದೇ ಕಾಮಾಸಕ್ತಿ. ಅಂದರೆ ಬೈಕೆ ಜಾಸ್ತಿ ಇರುತ್ತೆ, ಬೈಕೆ ಸಿಕ್ಕಲ್ಲ. ಬೈಕೆ ಸಿಕ್ಕಲ್ಲ, ಇವ್ರು ನೆಮ್ಮದಿಯಾಗಿರೋಕ್ಕಾಗಲ್ಲ. ಇದನ್ನು ಯಾರ ಹತ್ರನೂ ಹೇಳೋಕ್ಕಾಗಲ್ಲ. ಇದು ಇವತ್ತು ನಡೀತಾ ಇರತಕ್ಕಂಥ ಚಿತ್ರಣ. ಅರ್ಥ ಆಯ್ತಾ? ಹೆಣ್ಣಿಗೆ ಕಾಮ ಆಸೆ ಅದು ತಡ್ಕೊಳ್ಳೋದೇ ಕಷ್ಟ. ಕಾಮಾಸಕ್ತಿ ಅಂದರೆ ಬೇಡದೇ ಇರೋದು, ಆಗದೇ ಇರೋದು, ನಾನು ಹೀಗೆ ಪಡ್ಕೋಬೇಕು, ನಾನು ಹೀಗೆ ಅನುಭವಿಸ್ಬೇಕು ಅಂತ ಬಯಸುವ ಕಾಮಾಸಕ್ತಿ ಇದೆಯಲ್ಲ, ಇದು ಹೆಣ್ಣಿನ ದುಷ್ಟತನವಾಗತ್ತೆ. ಅಂದರೆ ನಾವೇನನ್ನೋ ಸಾಧಿಸಬೇಕು, ಏನನ್ನೋ ಮಾಡ್ತೀವಿ ಅನ್ನೋ ಸಾಧನೆ ಬರಲ್ಲ ಅಲ್ಲಿ. ಸಾಧನೆ ಬರಲ್ಲ. ಸಾಧನೆ ಅಂತೂ ಬರೋದೇ ಇಲ್ಲ. ದುಷ್ಟತನಕ್ಕೆ ಸಾಧನೆ ಬರಲ್ಲ. ಹಠ ಮಾಡುವುದಕ್ಕೆ ಸಾಧನೆ ಬರುವುದಿಲ್ಲ. ಕೋಪಕ್ಕೆ ಸಾಧನೆ ಬರುವುದಿಲ್ಲ. ಸಾಧನೆ ಅಂತ ನಾವು ಹೆಸರು ಹೇಳಂಗೇ ಇಲ್ಲ. ಯಾಕೆಂದರೆ ನಾವು ಅದಕ್ಕೆ ಹೋಗೇ ಇಲ್ಲ. ಸಾಧನೆಯ ಮೂಲಾರ್ಥವೇ ನಮಗಿನ್ನೂ ಅರ್ಥ ಆಗಿಲ್ಲ. ಅದನ್ನು ಹೇಳೋಣ ಇವತ್ತು. ಸಾಧನೆ ಅಂದರೆ ಒಂದು ಗಂಡು ಹೆಣ್ಣು ಶಾಶ್ವತವಾಗಿ ಜೊತೆಯಲ್ಲಿ ಸಾಂಪ್ರದಾಯಿಕವಾಗಿ ಬಾಳನ್ನು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ತೋರಿಸ್ತಕ್ಕಂಥದ್ದೇ ಸಾಧನೆ. ಎಷ್ಟು ಪರ್ಸೆಂಟೇಜ್ ಕೊಡ್ಬೋದಮ್ಮ? ಗ್ಯಾರಂಟಿ ಇದೆಯಾ? ಮದುವೆ ಮುಂಚೆನೇ ವಿಚ್ಛೇದನ ತೊಗೊಂಡ್ರೆ ಯಾವ ರೀತಿ ತೊಗೋಬೋದು, ಯಾವ ಲಾಯರ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ಕೇಳ್ಕೋಬೇಕು ಅಂತಕ್ಕಂತಹ ಮನಸ್ಥಿತಿ ಬಂದಿದೆ ಇವತ್ತು. ಅಂದರೆ ಅಷ್ಟು ಸ್ಪೀಡಲ್ಲಿದ್ದೀವಿ. ಸಕ್ಸಸ್ ಆದರೆ ಸಂಸಾರ ಮಾಡೋಣ, ಸಕ್ಸಸ್ ಆಗಿಲ್ವಾ ನಿನ್ನಷ್ಟು ನೀರು ನನ್ನಷ್ಟು ನಾನು, ಇದು ಮೊದಲೇ ಡಿಸೈಡ್ ಆಗಿರುತ್ತೆ ಮನಸ್ಸಲ್ಲಿ. ಹೌದಾ ಅಲ್ವಾ? ಅಂದರೆ ಈ ರೀತಿ ನಾವು ಅಡ್ವಾನ್ಸ್ ಆಗಿ ವಿಚ್ಛೇದನಕ್ಕೆ ಸಿದ್ಧತೆಯಾಗಿರುವ ಮನಸ್ಥಿತಿಯಿಂದ ಮೇಲೆ ಇದನ್ನೇ ದುಷ್ಟತನ, ದುಷ್ಟ ಭಾವನೆ ಆಗತ್ತಾ? ಇದು ಸಾಧ್ಯ ಆಗತ್ತಾ ಮುಂದುವರಿಯೋಕ್ಕೆ? ಅಂದರೆ ನಮ್ಗೆ ಅವ್ರು ಸೂಟಬಲ್ ಆಗಲಿಲ್ಲ ಅಂತಂದ್ರೆ ಅವ್ರ ಜೊತೆನೇ ಇರಬೇಕು ಅಂತ ಹೇಳ್ತೀರಾ? ಸೂಟಬಲ್ಲು ಗಂಡ ಹೆಂಡತಿಗೆ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ಆಗಿಲ್ಲ, ಆಗೋದೂ ಇಲ್ಲ. ಗಂಡು ಹೆಣ್ಣಿಗೆ ಸೂಟಬಲ್ ಆಗಲ್ಲ, ಹೆಣ್ಣು ಗಂಡಿಗೆ ಸೂಟಬಲ್ ಆಗಬೇಕು. ಇದು ಧರ್ಮ. ಅಂದರೆ ಬೇರೆ ಬೇರೆ ವಿಚಾರಗಳಲ್ಲಿ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಯಾಕೆ ಹೆಣ್ಣೇ ಇದಕ್ಕೆಲ್ಲ ನಾವು ಅಡ್ಜಸ್ಟ್ ಆಗಬೇಕಾ? ಅಮ್ಮ, ಆ ಪದ ಬರಲಿಲ್ಲ ಅಂದರೆ ಸಂಸಾರ ಉಳಿಯಲ್ಲ. ಖಂಡಿತ ಗುರುಗಳೇ. ಗಂಡು ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಹೆಣ್ಣು ಮಾತ್ರ ಇದಕ್ಕೆ ಬಗ್ಗಬೇಕಂತ ದಯವಿಟ್ಟು ತಪ್ಪಾಗಿ ಯಾರು ಅರ್ಥ ಮಾಡ್ಕೋಬೇಡಿ. ಕಾರಣ ಮನೆಯಲ್ಲಿರುವ ಗೃಹಿಣಿ ಮನುಷ್ಯ ಗಂಡನಾದವನು ಏನೇ ಆದರೂ ಏನೇ ಮಾಡಿದ್ರೂ ಗಂಡನಿಗೆ ಪ್ರೀತಿ ಪಾಠವನ್ನು ಹೇಳಿಕೊಡುವವಳೆ ಗೃಹಿಣಿ. ಪ್ರೀತಿ ಪಾಠ ಅಂದ್ರೇನು? ಬದುಕಿನ ಮೌಲ್ಯವನ್ನು ಅರ್ಥ ಮಾಡ್ಕೊಂಡು ಬದುಕು. ಆ ಗಂಡನನ್ನು ರಿಪೇರಿ ಮಾಡ್ತಕ್ಕಂತಹ ಶಕ್ತಿ ಹೆಣ್ಣಿಗೆ ಬಂದಾಗ ಮಕ್ಕಳಿಗೂ ಕೂಡ ಅದು ನೀತಿ ಪಾಠವಾಗತ್ತೆ. ಹೌದಲ್ವಾ? ಇಲ್ಲಿ ಗಂಡು ಹೆಣ್ಣೆ ಸಮರ್ಥನೆಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಂಡಿಲ್ಲ. ಇನ್ನು ಮಕ್ಕಳಿಗೆ ನೀತಿ ಪಾಠ ಎಲ್ಲಿ ಆಗಿದೆಯಾ? ಹಾಗಿದ್ದ ಮೇಲೆ ಇವ್ರು ಕೇಳೋದೇನು? ಅದರಲ್ಲಿ ಹೆಣ್ಣು ಅಲ್ಲೇ ಫಸ್ಟ್ ಬರೋದು. ನನ್ನ ಮನೆ, ನನ್ನ ಕುಟುಂಬ, ಮಕ್ಕಳು ಚೆನ್ನಾಗಿರಲಿ ಅಂತ ಹೆಣ್ಣು ಬಯಸೋದೆ. ಬಟ್ ಗಂಡು ಕೇಳಲ್ಲ ಅದನ್ನು. ನನಗೆ ನೆಮ್ಮದಿ ಇಲ್ಲ ಅಂತ ಗಂಡು ಕೇಳ್ತಾನೆ. ಅದೇ ಹೆಣ್ಣು ಕೇಳಿದ್ರೆ ಎಲ್ಲೇ ಕೇಳಿ, ದೇವ್ರ ಹತ್ರ ಕೇಳಿ, ಶಾಸ್ತ್ರ ಕೇಳಿ, ಎಲ್ಲೇ ಹೋಗಿ ಕೇಳಿ, ನಮ್ಮ ಮನೆ ಚೆನ್ನಾಗಾಗ್ಬಿಟ್ರೆ ಸಾಕು. ಇಷ್ಟೇ ಗಂಡಿಗೂ ಹೆಣ್ಣಿಗೂ ಇರೋ ವ್ಯತ್ಯಾಸ. ಅದಕ್ಕೆ ಭೂಮಿ ತಾಯಿ ಹೋಲಿಸೋದು ಹೆಣ್ಣನ್ನು. ಹಾಗಂತ ಎಲ್ಲವನ್ನು ಸಹಿಸ್ಕೊಂಡು ಸಂಸಾರ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸಂಸಾರ ಅಂದರೆ ಸಹನೆಯಲ್ಲೇ ಇರಬೇಕು. ಸಂಸಾರ ಆ ಸಹನೆ ಹೆಣ್ಣಲ್ಲೇ ಬರಬೇಕಾಗಿದ್ದೇ ನಮಗೂ ಇಷ್ಟ ಗುರುಗಳೇ. ಆದರೂ ಆಗ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಎಷ್ಟೋ ಜನಕ್ಕೆ ಒಂದು ಕೊರತೆ ಇದೆ. ಹೌದಾ ಅಲ್ವಾ? ಇದು ಬೇಕಲ್ವಾ? ಈ ಸಹನೆ ಅಂತಕ್ಕಂಥದ್ದು ಹೆಣ್ಣಿಗೆ ಬರ್ತಕ್ಕಂತಹ ಒಂದು ವಿಚಾರಕ್ಕೆ ಗಂಡ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ತುಂಬ ಕಾಟ ಕೊಟ್ಟು ಹೆಂಡತಿಗೆ ಏನೋ ಒಂದು ತೊಂದರೆ ಕೊಡ್ತಿರ್ತಾನೆ ಗಂಡನಾದವನು. ಸಹಿಸ್ಕೊಂಡಿರುವಂಥ ಹೆಂಗಸರು ಇದ್ದಾರೆ.
ಓಕೆ, ಇಲ್ಲ ಅಂತಿಲ್ಲ, ಇದ್ದಾರೆ. ಏನೇ ಆಗಲಿ ನಾನು ಇರಲೇಬೇಕು, ಸಮಾಜಕ್ಕೊಂದು ಕೊಡುಗೆ ಆಗಬೇಕು ನನ್ನ ಜೀವನ ಅಂತ ಹೇಳಿ ಇಡ್ತಕ್ಕಂಥ ಹೆಂಗಸರು ಸಾಕಷ್ಟು ಜನ ಇದ್ದಾರೆ. ಆದರೆ ಗಂಡ ಅಷ್ಟು ತಪ್ಪಾಗಿ ನಡ್ಕೊಂಡಿದ್ದಕ್ಕೆ ಅವನಿಗೆ ಏನು ಶಿಕ್ಷೆ ಇಲ್ವಾ ಅಂತ ಹೆಣ್ಣು ಕೇಳಬಹುದು. ಹೌದಲ್ಲ? ನನಗಿಷ್ಟು ತೊಂದರೆ ಕಾಟ ಕೊಟ್ಟಿರುವ ಗಂಡ, ಅವನಿಗೆ ಶಿಕ್ಷೆ ಇಲ್ವಾ? ಹಾಗಾದರೆ ಶಿಕ್ಷೆ 100% ಇದೆ. ಹೇಗೆ ಗುರುಗಳೇ? ಹೇಳೋಣ. ಆ ಶಿಕ್ಷೆ ಏನು ಅಂತಂದ್ರೆ, ಇನ್ನೊಂದು ಜನ್ಮ ಅಂತ ನಮ್ದು ಇರುತ್ತೆ. ಹಿಂದೇನು ಇತ್ತು, ಮುಂದೇನು ಇರುತ್ತೆ ಅಂತ ಅನ್ಕೊಳ್ಳೋಣ. ವಾದ ಬೇಡ. ಅಲ್ಲಿ ಉಲ್ಟಾ ಆಗುತ್ತೆ ಪಿಕ್ಚರು. ಅವನು ಹುಡುಗಿ, ಇವಳು ಹುಡುಗ ಅಂತೂ ಅದೇ ಮುಂದುವರಿಯುತ್ತೆ ಹೊರತು ಬೇರೆ ಬೇರೆ ಅಪ್ರಾಣೆ ಆಗಲ್ಲ. ಆ ಗಂಡಿಗೆ ಆ ಹೆಣ್ಣೆ, ಆ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ಹೆಣ್ಣು ಗಂಡು, ಉಲ್ಟಾ ಆಗತ್ತೆ ಅಷ್ಟೇ ಬಿಟ್ಟು ಆ ದಾಂಪತ್ಯ ಮುಂದುವರಿತಾನೆ ಹೋಗುತ್ತೆ. ಯಾಕೆ? ಸಾಲ ತೀರಿಸಿಲ್ಲ. ಮದುವೆಯ ಕರ್ತವ್ಯ ಏನು ಅಂದರೆ ಸಾಲ ತೀರಿಸೋದಕ್ಕೋಸ್ಕರ ಆ ಹೆಣ್ಣು ಗಂಡಿಗೆ ಸೇರಿಸ್ತಕ್ಕಂತಹ ವಿವಾಹದ ಮೂಲ ಸತ್ಯ. ಅಂದರೆ ಜನ್ಮ ಜನ್ಮಾಂತರಕ್ಕೂ ಅವರೇ ಗಂಡ ಹೆಂಡತಿ. ಅಮ್ಮ, ಯಾವ ಕಾರಣಕ್ಕೂ ಇದು ಸತ್ಯ ಸತ್ಯ ಸತ್ಯ, ಇದನ್ನು ತಪ್ಪಿಸ್ಕೊಳ್ಳೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದಕ್ಕೆ ಬೇಕಾದ ನಿದರ್ಶನ ಕೊಡೋಣ. ಒಂದು ಸಣ್ಣ ಚಿಟಕಿ ಅದೊಂದು ವಿಚಾರ ಹೇಳ್ಬಿಡ್ತೀನಿ. ಅದು ಹೆಂಗೆ ಒಪ್ಕೊಳ್ಬೇಕು ನೀವು ಹೇಳೋದನ್ನ, ಅಲ್ವಾ? ಆ ರೀತಿ ಉಲ್ಟಾ ಕಾಂಬಿನೇಷನ್ ಇನ್ನೊಂದು ಜನ್ಮಕ್ಕೆ ಮದುವೆಯಾದಂಥ ಅವರು ಮಗು ಆಗಲ್ಲ. ಯಾರಿಗೆ? ಅವಳು ಹೋದ ಜನ್ಮದಲ್ಲಿ ಆಗಿದ್ದಂತಹ ಗಂಡು ಈ ಜನ್ಮದಲ್ಲಿ ಹೆಣ್ಣಾಗಿದ್ದಾಳೆ. ಆ ಪಾತ್ರ ಇವ್ರದ್ದು, ಈ ಪಾತ್ರ ಅವ್ರದ್ದು. ಆ ವ್ಯಕ್ತಿ ಗಂಡಾಗಿದ್ದವನಿಗೆ ಈ ಜನ್ಮದಲ್ಲಿ ಮದುವೆ ಇದೆ, ಮಗು ಆಗಲ್ಲ. ಯಾಕೆ ಅಂದರೆ ಒಂದು 5 ಜನ್ಮ ಎತ್ತಿದ್ರೆ ಅವನಿಗೆ ಹೆಣ್ತನ ಬರೋದಂತೆ. 5 ಜನ್ಮ ಎತ್ತಿದ್ರೆ ಹೆಣ್ತನ ಬರೋದು. ಅಲ್ಲಿವರೆಗೂ ಮದುವೆ ಆದರೂ ಮದುವೆ ಆಗ್ತಾ ಇರತ್ತೆ, ಮಗು ಆಗಲ್ಲ. ಇದೇ ಸತ್ಯ. ಅಂದ್ರೆ ಸಮಾಜದ ನಿಂದನೆಗೆ ಗುರಿ ಆಗ್ತಾರೆ, ಯಾರೋ ನೋವಿನಲ್ಲಿ ಇರ್ತಾರೆ ಅನ್ನೋದೇ ಪನಿಷ್ಮೆಂಟ್. ಯಾಕೆ? ನೀನು ಹೋದ ಜನ್ಮದಲ್ಲಿ ಅಷ್ಟು ಕಾಟ ಕೊಟ್ಟೆ, ಈ ಜನ್ಮದಲ್ಲಿ ನೀನು ಹೆಣ್ಣುತನವನ್ನು ಅನುಭವಿಸು, ನಿಂದನೆಯನ್ನು ಅನುಭವಿಸು, ಜನಗಳಿಂದ ಬಯಸ್ಕೋ, ಪ್ರತಿಯೊಬ್ಬರಿಂದ ಬಯಸ್ಕೋ. ಪನಿಷ್ಮೆಂಟ್ ತಪ್ಪಿಸ್ಕೊಳಕ್ಕಾಗಲ್ಲ. ಇದು ನಮ್ಮದೇ ಡೆಪಾಸಿಟ್, ದೇವ್ರು ಕೊಟ್ಟಿದ್ದಲ್ಲ. ಅರ್ಥ ಆಯ್ತಲ್ಲ? ಇದು ಒಂದು ಉದಾಹರಣೆ. ಹಾಗಾಗಿ ಇದನ್ನ ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗತ್ತೆ, ಬೇಜಾರು ಮಾಡಿಕೊಂಡ್ರೆ ಕಷ್ಟ ಆಗತ್ತೆ, ಅಲ್ವಾ? ಎಲ್ಲೋ ಯಾವುದೋ ಜನ್ಮದ ಋಣ ಅಂತ ಬಾಯಿಂದ ಬಂದೇ ಬರುತ್ತೆ. ಖಂಡಿತ. ಹೌದು. ಹೌದಲ್ಲ? ಅದು ಕಷ್ಟಕ್ಕಾದ್ರೂ ಸರಿ, ಸುಖಕ್ಕಾದ್ರೂ ಸರಿ. ಈಗ ಹಾಗಿದ್ಮೇಲೆ ಹೆಣ್ಣಿಗೆ ಇಲ್ಲಿ ಮುಖ್ಯವಾದ ಪಾತ್ರ. ಮುಂದಿನ ಜನ್ಮಕ್ಕೆ ಅವನು ನಾನು ಉಲ್ಟಾ ಆಗೋದು ಬೇಡ, ನಾನು ಹೆಣ್ಣು ಗಂಡಾಗೋದು ಬೇಡ, ಪ್ರಶ್ನೆ ಬೇಡ. ನಾನು ಹೆಣ್ಣಾಗಿ ಬಂದದ್ದಕ್ಕೆ ನನ್ನ ಸಾಧನೆ ಅಂತ ಹೇಳ್ತೀನಿ ನಮ್ಮ ಪ್ರತಿ ಸಲನೂ. ಸಾಧನೆ, ಇದುವೇ ಸಾಧನೆ. ಏನು ಮಾಡಿದ್ರೆ ಹೆಣ್ಣು ನಾವು ಈ ಒಂದು ಪಾತ್ರವನ್ನು ಮಾಡಬಹುದು. ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ 2 ವಿಷಯ ಇದೆ. ಏನು? ಹೆಣ್ಣಿಗೆ ಒಂದು ಶಿಕ್ಷಣ, ಇನ್ನೊಂದು ಹಣ. ಸತ್ಯ ತಾನೇ? ಇವೆರಡರ ಮಧ್ಯೆ ಒಂದಿದೆ. ಶಿಕ್ಷಣ ಮತ್ತೆ ಹಣದ ಮಧ್ಯೆ ಹೆಣ್ಣಿಗೆ ಇವಾಗ ಕೊಡಬೇಕು ಅಂತ ಪ್ರತಿಯೊಬ್ಬರು ಹೊರಟಿದ್ದಾರೆ. ಇವೆರಡೂ ಬೇಕು ಹೆಣ್ಣಿಗೆ ಬದುಕಲಿಕ್ಕೆ ಅಂತ. ಇದೆರಡೂ ಜೀವನದಲ್ಲಿ ಹೆಣ್ಣಿಗೆ ಏನೇ ಕಾರಣಕ್ಕೂ ಸರಿಯಾಗಿದ್ದರೂ ಅದಕ್ಕೆ ಮೀರಿ ಒಂದು ವಿದ್ಯೆ ಇದೆ, ಅದೇ ಮನಃಶಾಸ್ತ್ರ. ಹೆಣ್ಣಿಗೆ ಬೇಕಾಗಿರುವುದು ಮನಃಶಾಸ್ತ್ರ. ಇದನ್ನ ಬಿಟ್ಟು ನಾವು ಹಣ ತಗೋ, ಸಂಪಾದನೆ ಮಾಡು, ಚೆನ್ನಾಗಿ ಓದ್ಕೋ, ಇದೇ ತಾನೇ ಮಾಡ್ತಾ ಇರೋದು. ಹಾಗಿದ್ದ ಮೇಲೆ ದಾಂಪತ್ಯದಲ್ಲಿ ಪ್ರೀತಿ ಅನ್ನೋದು ಹೆಣ್ಣಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬಿಸ್ನೆಸ್ ಏನೀಗ? ನೀನು ಹೋಗಿದ್ದೆ, ನಾನು ಹೋಗ್ತೀನಿ, ಅದೇ ನಿನ್ಗೆ ಹೇಳಬೇಕು, ನೀನು ನನ್ಗೆ ಹೇಳಿದ್ದ. ಸೊ ಇದು ಎಲ್ಲ ಕಡೆ ಅಂತ ಹೇಳಿಕ್ಕೆ ಬರಲ್ಲ. ಇದು ನಡೀತಾ ಇದೆಯಾ ಇಲ್ವಾ? ಈ ವಾದ ವಿವಾದದ ಮಧ್ಯದಲ್ಲಿ ಮಕ್ಕಳ ಕಥೆ ಏನು? ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಆದರೆ ಇಬ್ಬರಿಗೂ ಹೇಳ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ. ಆದರೆ ಇವರಿಬ್ಬರು ಮಾಡ್ತಾ ಇರೋದು ನೋಡಿ, ದಿನ ಬೆಳಗಾಯ್ತು ಬರೀ ತಪ್ಪೆ. ಹೌದು, ಅವ್ರ ದಾರಿ ಹಿಡ್ಕೊಂಡು ಹೋಗೋದಿಕ್ಕೆ ನಾವೇ ಮಾಡ್ಕೊಂಡಂಗೆ ಆಗತ್ತೆ ದಾರಿ. ಈಗ ಮಕ್ಕಳು ಯಾರನ್ನು ಕೇಳೋದು, ಏನು ಹಿಂಗೆ ಆಡ್ತಾರಲ್ಲ ಅಂತ ಮಕ್ಕಳ ಕಥೆ ಏನಾಗಬೇಕು? ಈಗ ಕುಟುಂಬ ಏನಾಯಿತು? ಅದಕ್ಕೋಸ್ಕರವಾಗಿ ಕುಟುಂಬದ ಧರ್ಮ, ದಾಂಪತ್ಯದ ಧರ್ಮ ಯಾವುದು ಅಂದರೆ ಪ್ರೀತಿ. ಆ ಪ್ರೀತಿಗೆ ಪ್ರೇಮ ಅನ್ನೋ ಶುರುವಾಗತ್ತೆ, ಅದೇ ಭಗವಂತ. ಪ್ರೀತಿಗೆ ಮೂಲ ಅರ್ಥ ಪ್ರೇಮ, ಪ್ರೇಮಕ್ಕೆ ಮೂಲ ಅರ್ಥ ಭಗವಂತ. ಅಂದರೆ ಕುಟುಂಬದಲ್ಲಿ ಭಗವಂತನ ಅನುಗ್ರಹ ಎಷ್ಟರ ಮಟ್ಟಿಗಿರುತ್ತೆ? ಹೇಗಿರುತ್ತೆ? ಇಡೀ ಕುಟುಂಬವೇ ಭಗವಂತನಿಗೆ ಹತ್ರ ಆಗಿರೋ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಎಷ್ಟು ಖುಷಿ ಇರುತ್ತೆ, ಎಷ್ಟು ನೆಮ್ಮದಿ ಇರುತ್ತೆ. ಇವತ್ತು ಎಷ್ಟು ಪರ್ಸೆಂಟೇಜ್ ಈ ಪ್ರಪಂಚದ ಸಮಾಜದಲ್ಲಿ ಕೊಡೋಕ್ಕಾಗತ್ತೆ? ಸ್ವಲ್ಪ ಯೋಚನೆ ಮಾಡಮ್ಮ. ಇದರಲ್ಲಿ ನೀವು ಮಾಡಿದ್ದು ವ್ರತ, ಪೂಜೆ, ನಿಯಮ, ಇನ್ನೊಂದು ಯಾವುದೇ ಕಾರಣಕ್ಕೂ ಆಗಲಿ ವರ್ಕ್ ಆಗಲ್ಲ. ದಾಂಪತ್ಯಕ್ಕೆ ಯಾವ ಕಾರಣಕ್ಕೂ ಯಾವುದೇ ರಿಪೇರಿ ಇಲ್ಲ. ರಿಪೇರಿ ಹೆಣ್ಣೇ ಆಗಬೇಕು. ಆಮೇಲೆ ಹೆಣ್ಣಾದರೆ ಗಂಡು ಆಗೇ ಆಗ್ತಾರೆ.
ಯಾಕೆಂದ್ರೆ ಹೆಣ್ಣಿಗೆ ಅರ್ಥ ಆಗುತ್ತಲ್ವಾ ನಾನು ರಿಪೇರಿ ಹೆಂಗಾದೆ ಅಂತ, ಆಟೋಮೆಟಿಕ್ ಗಂಡು ರಿಪೇರಿ ಆಗ್ತಾರೆ. ಆ ಹೆಣ್ಣು ಮಾಡಬೇಕಾದ ಪಾತ್ರ ಯಾವುದು ಅಂದರೆ ಅದು ಇವತ್ತಿನ ಕಾಲದಲ್ಲಿ ಇಲ್ಲ ಕಣಮ್ಮ. ಇಷ್ಟೊತ್ತರೆಗೂ ಹೇಳ್ಬಿಟ್ಟು ಒಂದೇ ಸಲ ಊಟ ಆಗ್ಬಿಟ್ರಲ್ಲ. ಇವತ್ತಿನ ಕಾಲದಲ್ಲಿ ಇಲ್ಲ ಅಂದ್ಬಿಟ್ರೆ ಮತ್ತೇನು ಮಾಡೋದು ಅನ್ನೋದು ಅದಿಲ್ಲ ಅಂದರೆ ಯಾತಕ್ಕೆ ಅಂದರೆ ಹೆಣ್ಣಿಗೆ ವಿನಯ ಬರಬೇಕು. ಇದೇ ಮನಃಶಾಸ್ತ್ರ. ಹೌದು, ವಿನಯ. ಏನೇ ಆಗಲಿ ಎಷ್ಟೇ ಬರಲಿ ಕೋಪ ಬರಬಾರ್ದು, ಬರಲ್ಲ ಅಂತ ಅವ್ರಿಗೂ ಗೊತ್ತು, ಆದರೂ ಬರುತ್ತೆ. ಹೌದು. ಯಾಕೆ ಅಂದರೆ ಯಾರ ಮನೆಯಲ್ಲಿ ಒಳಕಲ್ಲಿ ಇದೆಯೋ ಅವ್ರಿಗೆ 50% ವಿನಯತೆ ಅಂತಕ್ಕಂಥ ಒಂದು ಮನಃಶಾಸ್ತ್ರ ಸ್ಟಾರ್ಟ್. ಯಾರ ಅಡಿಗೆ ಮನೆಯಲ್ಲಿ ಒರಳುಕಲ್ಲು ಇದೆಯೋ ನಂಬರ್ 1, ಹೆಂಗನ್ಸುತ್ತೆ ಏನು ಒರಳುಕಲ್ಗೂ ಇದಕ್ಕೂ ಏನು ಸಂಬಂಧ ಹೇಳೋಣ. ಯಾಕೆ ಒರಳುಕಲ್ಲು ಬೇಕು ಅಂತ. ಎಷ್ಟು ಜನಗಳ ಮನೆಯಲ್ಲಿ ಒರಳುಕಲ್ಲನ್ನು ಬಳಸ್ತಾ ಇದ್ದಾರೆ. ಇನ್ನೊಂದು ಅತಿ ಮುಖ್ಯವಾದದ್ದು ಏನು ಅಂದರೆ ತಾಮ್ರದ ಬಿಂದಿಗೆಯಲ್ಲಿ ನೀರಿಡ್ತಕ್ಕಂಥ ಪದ್ಧತಿ. ಯಾವ ಮನೆಯಲ್ಲಿ ಹೆಣ್ಣು ಮನೆಯಲ್ಲಿ ಅಂದರೆ ಆ ಅಡುಗೆ ಮನೆಯಲ್ಲಿ ಇರುತ್ತೋ ಆ ಹೆಣ್ಣಿಗೆ ಒಂದು ಪಾಠಶಾಲೆ, ಯಾವುದು ಪ್ರೀತಿಯ ಪಾಠಶಾಲೆ ಸ್ಟಾರ್ಟ್. ಏನೇನಿರಬೇಕು ಅಡುಗೆ ಮನೆಯಲ್ಲಿ? ಒಂದು ಒಳಕಲ್ಲು, ಇನ್ನೊಂದು ತಾಮ್ರದ ಬಿಂದಿಗೆ. ತಾಮ್ರ ಬಿಂದಿಗೆಯಲ್ಲಿ ನೀರಿರಬೇಕು ಸದಾ. ಆ ನೀರನ್ನೇ ಬಳಸಬೇಕು. ಯಾರು? ಹೆಣ್ಣು. ಮಕ್ಕಳು ಕೊಡ್ತಾರೋ ಗಂಡನ ಕೊಡ್ತಾರೋ ಸೆಕೆಂಡ್ರಿ, ಕೊಡಬಾರ್ದು ಅಂತಿಲ್ಲ. ಎಷ್ಟು ಅದ್ಭುತವಾದ ಪವಾಡದ ಒಂದು ಚಮತ್ಕಾರ ನಡೆಯುತ್ತೆ ಅಂದರೆ ನಿಜಕ್ಕೂ ಎಷ್ಟು ಜನ ಬೇಕಾದ್ರೆ ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬೋದು. ಇಷ್ಟೊಂದು ರಹಸ್ಯಕರವಾಗಿರ್ತಕ್ಕಂಥ ತಾಮ್ರದ ಬಿಂದಿಗೆ ನೀರು ನಮ್ಮ ಅಡುಗೆ ಮನೆಯಲ್ಲಿ ಒರಳುಕಲ್ಲಿಂದ ಏನೆಲ್ಲ ಸಿಗಬಹುದು ಸ್ವಾಮಿ ಅಂತ ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಕೇಳಿಸ್ಕೊಡಿ. ಸಾಧ್ಯ ಇಲ್ಲ ಅನ್ನೋ ಮಾತಿಲ್ಲ. ಪೂಜೆ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ, ನಿಮ್ಮ ದೇಹದ ಪೂಜೆ ಪ್ರತಿ ಕ್ಷಣವೂ ನಡೀತಾ ಇರಬೇಕು. ಯಾವ್ದು ನಡೀಬೇಕು? ದೇಹದ ಪೂಜೆ. ಮನುಷ್ಯನ ದೇಹದ ಪೂಜೆ ಯಾವುದು? ಕ್ವಶನ್. ಆನ್ಸರ್ ಏನು? ಮನುಷ್ಯನ ದೇಹಕ್ಕೆ ಪೂಜೆ ಯಾವುದು? ಇದೇ ಅಂತ್ಯ ಕಷ್ಟ ಅಂತ್ಯಮ್ಮ ಹೇಳ್ಬಿಡ್ತೀನಿ. ಅಂದರೆ ದೇಹದ ಕೆಲಸ ಏನು ಅಂತ ಏನೋ ಹೇಳೋಕ್ಕಾಗತ್ತಾ? ದೇಹದ ಕೆಲಸ ಏನು ಅಂತ ಹೇಳೋಕ್ಕಾಗತ್ತಾ? ದೇಹವನ್ನು ಚಟುವಟಿಕೆಯಿಂದ ದೇಹದ ಕೆಲಸ ಯಾವುದು? ಕ್ವಶನ್. ಈ ಎಜುಕೇಟೆಡ್ಗೆ ಇದನ್ನ ಈ ಪ್ರಶ್ನೆ ಕೇಳಿದ್ರೆ ನಿಜಕ್ಕೂ ಉತ್ತರ ಕೊಡ್ತಾರಾ? ಅಂದರೆ ಅವ್ರ ಕೈ ಗೊತ್ತಿಲ್ಲ ಅಂತಲ್ಲ ಗುರುಗಳೇ. ನಮ್ದಾದ್ರೆ ನಾವು ಈಗ ಉತ್ತರ ಹೇಳಿದ್ರೆ ಅದರಲ್ಲಿ ಹಲವಾರು ಉತ್ತರಗಳಿರುತ್ತೆ ಗುರುಗಳೇ. ನಿಮ್ದು ಪರ್ಟಿಕ್ಯುಲರ್ ಒಂದೇ ಒಂದಿರುತ್ತೆ, ಅದನ್ನ ರೀಚ್ ಮಾಡೋದು ಕಷ್ಟ ಆಗುತ್ತೆ. ತಿಳ್ಕೊಂಡಿದ್ರು ಹೇಳೋಕ್ಕಾಗಲ್ಲ ಅಂತ್ಯ. ಓಕೆ, ಇರಲಿ. ಆದರೂ ನಾನು ಈಗ ಹೇಳ್ತಾ ಇರೋದು ಯಾರಿಗೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತು ಅಂತಲ್ಲ. ಆದರೆ ನೀನು ಹೇಳ್ದಂಗೆ ಹೇಳಕ್ಕೆ ಬರಲ್ಲ, ಪದ ಬಳಸಕ್ಕೆ ಬರಲ್ಲ, ಇಷ್ಟು ಹೇಳ್ಬೋದು. ಓಕೆನಾ? ಎಲ್ಲರೂ ಚೆನ್ನಾಗೇ ಇರೋಣ, ಯಾರು ಮೇಲೆ ಕೆಳಗೆ ಹೋಗೋದು ಬೇಡ. ಈಗ ಅದನ್ನು ಒಂದು ಭಾಗ, ಮೊದಲನೇ ಭಾಗ ಉಸಿರಾಟದ ಕ್ರಮವನ್ನು ದೇಹ ಪಡ್ಕೋಬೇಕು. ಅದು ಪಡ್ಕೊಂಡಿದೆ, ನಾವೇನು ಮಾಡ್ತಾ ಇಲ್ಲ, ಅದೇ ಪಡ್ಕೊಂಡಿದೆ. ಆದರೆ ಆ ಉಸಿರಾಟ ಕ್ರಮಬದ್ಧವಾಗಿಲ್ಲ. ಉಸಿರಾಟ ಕ್ರಮಬದ್ಧವಾಗಿಲ್ಲ. ಆ ಹೇಳ್ತೀನಿ, ಕ್ರಮಬದ್ಧವಾದ ಉಸಿರಾಟ ಇದ್ದಾಗ ಎಲ್ಲಿಗೆ ಬರುತ್ತೆ ಅಂದರೆ ಒರಳುಕಲ್ಲ ಹತ್ರಕ್ಕೆ ಬರುತ್ತೆ. ಅದು ಹೇಳ್ತೀನಿ. ಈಗ ಇನ್ನೊಂದು, ನಾವು ಮಾಡೋ ಊಟ, ನಾವು ಆಹಾರವನ್ನು ನಾವು ದೇಹಕ್ಕೆ ಏನು ತಗೋತೀವೋ ಇದು ನಮ್ಮ ದೇಹಕ್ಕೆ ಬೇಕಾದಷ್ಟು ಶಕ್ತಿ ಕೊಡುವಷ್ಟು ಆಹಾರವನ್ನು ನಾವು ಪ್ರತಿನಿತ್ಯವೂ ತೆಗೆದುಕೊಳ್ಳುವುದಕ್ಕೆ ನಮಗೆ ಅರ್ಹತೆ ಇಲ್ಲ. ನಮ್ಮ ದೇಹಕ್ಕೆ ಬೇಕಾದಷ್ಟು ಶಕ್ತಿ ಪೋಷಕಾಂಶ ಏನು ಬೇಕೋ ನಾವು ತೆಗೆದುಕೊಳ್ಳುವ ಆಹಾರದಿಂದ ನಮ್ಮ ದೇಹಕ್ಕೆ ಬೇಕಾದಷ್ಟು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮ್ಮ ದೇಹದ ಚಟುವಟಿಕೆಗಳಿಗೆ ನಮ್ಮ ಆಹಾರ ಸಾಕಾಗಲ್ಲ. ಯಾಕೆ ಅಂದರೆ ನಮ್ಮ ದೇಹಕ್ಕೆ ಸದಾ ಶಕ್ತಿ ಬೇಕಾ ಬೇಡವಾ? ಖಂಡಿತ ಬೇಕು ಗುರುಗಳೇ. ಇದು ಊಟದಿಂದ ಸದಾ ಶಕ್ತಿ ಸಿಗಲ್ಲ. ಊಟದಿಂದ ಸದಾ ಶಕ್ತಿ ಸಿಕ್ಕಲ್ಲ. ಮತ್ತೆ ಅದರಿಂದ ಹೇಳ್ತೀನಿ, ಹಂಗಂತ ತಿಂತಾನೇ ಇರಬೇಕಾ? ಆ ಮಟ್ಟಕ್ಕೆ ಹೋಗಿದ್ದೀವಿ ನಾವು. ಹೌದು, ಶಕ್ತಿ ಬರಲಿ ಅಂತ ತಿಂತಾನೇ ಇದ್ದೀವಿ. ತಿನ್ನೋದ್ರಿಂದನೇ ಶಕ್ತಿ ಬರುತ್ತೆ ಅಂತಕ್ಕಂಥದಕ್ಕಿಂತ ಹೆಚ್ಚಾಗಿ ನಾವು ತಿಳ್ಕೊಳ್ಬೇಕಾಗಿದ್ದು, ನಮಗೆ ಸದಾ ನಾವು ಹೆಣ್ಣಿರ್ಲಿರ್ಬೋದು ಗಂಡಿರ್ಬೋದು, ಸದಾ ಶಕ್ತಿವಂತರಾಗಿರಬೇಕು. ದೇಹಕ್ಕೆ ಶಕ್ತಿ ಸದಾ ಸಿಗ್ತಾ ಇರಬೇಕು. ಅದೇನು ಗೊತ್ತಿಲ್ಲ ಅಂತಿಲ್ಲ. ಇದು ಆಕ್ಸಿಜನ್ ಅಂತ ನಾವೇನು ಹೇಳ್ತೀವಿ, ಇದು ಊಟದಲ್ಲಿ ಸಿಗಬೇಕು. ನಂಬರ್ 1 ಅಡುಗೆ ಮಾಡೋದ್ರಲ್ಲಿ ಸಿಗಬೇಕು. ಮೂರನೇದು ಉಸಿರಾಡೋದ್ರಲ್ಲಿ ಸಿಗಬೇಕು. ಈ ಮೂರೂ ಭಾಗದಲ್ಲಿ ಆಕ್ಸಿಜನ್ ನಮ್ಮ ದೇಹಕ್ಕೆ ಸಿಗ್ತಾ ಇಲ್ಲ. ಗುರುಗಳೇ, ನಾವು ಅಂದ್ಕೊಂಡಿರೋದು ನಾವು ಉಸಿರಾಡ್ತಿರೋದ್ರಲ್ಲಿ ಮಾತ್ರ ಆಮ್ಲಜನಕ ಸಿಗ್ತಿದೆ, ಅಂದರೆ ಆಕ್ಸಿಜನ್ ಸಿಗ್ತಿದೆ ಅಂತ ಅಂದ್ಕೊಂಡಿರೋದು ಗುರುಗಳೇ. ಇನ್ನು ಊಟ ಮಾಡೋ ಪದ್ಧತಿಯಲ್ಲೂ ಆಕ್ಸಿಜನ್ ಸಿಗುತ್ತೆ, ಅಡುಗೆ ಮಾಡೋದ್ರಲ್ಲೂ ಸಿಗುತ್ತೆ ಅಂದರೆ ನಿಜಕ್ಕೂ ಆಶ್ಚರ್ಯ ಗುರುಗಳೇ. ಅದು ಹೇಗೆ ಅಂತ ಈಗ ಅದರಲ್ಲಿ ಸಿಗ್ತಾ ಇಲ್ಲ ಅಂತ ನೀವು ಯಾವ ಆಧಾರದಲ್ಲಿ ಹೇಳ್ತೀರಾ ಅಂತ ಕೇಳೋಕ್ಕೆ ಇಷ್ಟೊಂದು ಸುತ್ತಿ ಬಳಸಿ ಹೇಳ್ತಾ ಇದೆಯಮ್ಮ. ನೀವು ಹೇಳೋದೆಲ್ಲ ಯಾಕೆ ಒಪ್ಕೋಬೇಕು? ಹಂಗಂತ ಗುರುತು ತೋರಿಸ್ಬಿಡೋಣ. ಸುಮ್ಮನೆ ಏನೋ ಕತೆ ಹೇಳೋಕ್ಕಾಗಲ್ಲ. ಹೌದು, ದಟ್ಸ್ ರಿಯಲ್ ಫ್ಯಾಕ್ಟ್.
ನಮ್ಮ ಉಸಿರಾಟ ಕರೆಕ್ಟಾಗಿದೆಯಾ ಅಂತಕ್ಕಂತಹ ಒಂದು ವಿಚಾರಕ್ಕೆ ಸಮಯಕ್ಕೆ ಸರಿಯಾಗಿ ಬೆಳಗ್ಗೆ 5:30 ಗಂಟೆಗೆ ಬೆಳಗಿನ ಜಾವ 5:30 ಗಂಟೆಗೆ ಸ್ನಾನ ಮಾಡ್ತಿರೋ, ಪೂಜೆ ಮಾಡ್ತಿರೋ, ಮಂತ್ರ ಹೇಳ್ತಿರೋ ಗೊತ್ತಿಲ್ಲ, ಕರೆಕ್ಟಾಗಿ ಸೂರ್ಯೋದಯಕ್ಕೆ ಮುಂಚೆ ಯಾರು ಟಾಯ್ಲೆಟಲ್ಲಿ ಹೋಗಿ ಕುತ್ಕೊಂಡು ನೆಮ್ಮದಿಯಾಗಿ ಮುಗಿಸಿ ಈಚೆ ಬರ್ತಾರೋ ನಿಮ್ಮ ಉಸಿರಾಟ ಸರಿಗಿದೆ ಅಂತ ಹೋಗಬೇಕು. ಏನು ಮಾಡೋದು? ಕಾಫಿ ಕೊಡ್ತೀವಿ, ಒಂಚೂರು ಸಿಗರೇಟ್ ಸೇತ್ಕೊಂಡ್ರೆ ಒಂಚೂರು ಬರ್ಬೋದೇನೋ, ಒಂದು ಸ್ವಲ್ಪ ಇರೋ, ಒಂಚೂರು ಬಿಸಿನೀರು ಕುಡಿತೀನಿ, ಈ ಸಮಸ್ಯೆ ಇದೆ ತಾನೇ. ಅಂದರೆ ತಿಳ್ಕೋಬೇಕು, ದೇಹದಲ್ಲಿ ಉಸಿರಾಟದ ಕ್ರಮ ತಪ್ಪುತ್ತಲಿದೆ, ಕರೆಕ್ಟಾಗಿ ನಡಿಬೇಕಲ್ಲ. ಯಾಕೆ ಅಂದರೆ ಇದು ಪ್ರತಿ ಕ್ಷಣ ಮೂವ್ ಆಗ್ತಾ ಇರಬೇಕು. ಒಂದೇ ಸಲ ಏನು ಅಲ್ಲಿಂದ ಏನು ಸ್ವಿಚ್ ಹಾಕಿದ ತಕ್ಷಣ ಬರಲ್ವಲ್ಲ, ಖಂಡಿತ ಇಲ್ಲ ಗುರುಗಳೇ. ಪ್ರತಿ ಕ್ಷಣ ಮೂವ್ ಆಗ್ತಾ ಇರಬೇಕು. ಮೂವ್ ಆಗ್ತಾ ಇರಬೇಕಾದ್ರೆ ನಮ್ಮ ಉಸಿರಾಟ ಕ್ರಮಬದ್ಧವಾಗಿ ಹೋಗ್ತಾ ಇರಬೇಕು. ಆಗ ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗುತ್ತೆ. ನಮ್ಮಲ್ಲಿ ಇನ್ಸ್ಟಾಲ್ಮೆಂಟ್ ಮಾಡ್ಕೊಂಡಿದ್ದೀವಿ 1/3, 1/4. ಆದರೂ ಅವ್ರು ತಿಳ್ಕೊಂಡವ್ರೆ ಕರೆಕ್ಟಾಗಿ ಹೋಗ್ತೀನಿ ಸ್ವಾಮಿ, ನಾನು 4 ಸಲ ಹೋಗ್ತೀನಿ, ಅಯ್ಯೋ ಇದನ್ನು ಕೇಳಿ ಕಿವಿ ತೂತ ಬಿದ್ದೋಗಿದೆ. 3 ಸಲ ಹೋದ್ರೆ ಸರಿ, 4 ಸಲ ಹೋದ್ರೆ ಸರಿ, ಅಲ್ಲ ರೀ, ಅದು ಅಲ್ಲವೇ ಅಲ್ಲ. ನಾವೆಲ್ಲ ಅನ್ಕೊಂಡಿರೋದು ಹಾಗೆ ಗುರುಗಳೇ. 4 ಸಲ ಹೋದ್ರೆ ಸರಿ ಸ್ವಾಮಿ. ಇನ್ನು ಕೆಲವು ಚೆನ್ನಾಗಿ ಹೇಳ್ತಾರೆ, ಅಯ್ಯೋ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಅದೇ ಕೆಲಸ ಅಂತಾರೆ. ನಾನು ಕೇಳ್ತೀನಿ, ಅದೇ ಕೆಲಸ ಸರಿ, ಆ ಕೆಲಸ ಸರಿಗಿದೆ ಅಂತ ಗೊತ್ತಾಗುತ್ತೇನಮ್ಮ? ಸಾಧ್ಯ ಇದೆಯಾ? ಇಲ್ವಲ್ಲ. ಮತ್ತು ಸರಿಯಾಗಿ ಹೋಗ್ತೀನಿ ಅಂತ ಹೇಳೋದೇ ಹೆಂಗದು? ಈಗ ಮಕ್ಕಳನ್ನ ತಗೊಂಡು ಒಳಗೆ ತಳ್ತಾರೆ, ಹೋಗು ಅಂತ ಬಾಗ್ಲಾಕ್ಬಿಡ್ತಾರೆ. ಆ ಮಗು ಹೋಗೈತಾ ನೋಡಲ್ಲ, ಬಾಗಲ್ ತಕ್ಕ ಈಚೆ ಬಂತ ಓಡಿಸ್ತಾರೆ, ಆ ಮಗು ಹೋಗೈತಾ ನೋಡಿಲ್ಲ. ಅಂದರೆ ಈ ಟೈಮ್ ಟೇಬಲ್ ಬೆಳಿಗ್ಗೆ ನಡೀತಾ ಇದೆಯಾ ನಮ್ಮ ಮನೇಲಿ? ಕುಟುಂಬ ಚೆನ್ನಾಗಿರಿ ಅಂದರೆ ನಿಮಗೆ ಅದು ಹೋಗೋದೇ ಕ್ಲೀನ್ ಮಾಡ್ಕೊತಾ ಇಲ್ಲ ಅಂದರೆ ಯಾರು ನೆಮ್ಮದಿಯಾಗಿ ಮನೇಲಿರ್ತೀರಾ? ಪೂಜೆ ಮಾಡೋದೆಲ್ಲಿ ಬಂತು? ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ, ಉಲ್ಟಾ ನಿಂತ್ಕೊಂಡ್ರು ಅಷ್ಟೇ, ಯೋಗ ಮಾಡಿದ್ರು ಅಷ್ಟೇ, ನೋ ವರ್ಕಿಂಗ್. ನಮ್ಮ ಜನ ಸಾಕಷ್ಟು ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಜಿಮ್ಗೆ ಹೋಗ್ತೀನಿ, ಒಂದು ಕ್ಯಾಟಗರಿ. ಇನ್ನೊಂದು ಯೋಗ ಮಾಡ್ತೀನಿ, ಇನ್ನೊಂದು ಕ್ಯಾಟಗರಿ. ಇನ್ನೊಂದು ನಾನು ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡ್ತೀನಿ, ಜಪ ಮಾಡ್ತೀನಿ, ಇನ್ನೊಂದು ಕ್ಯಾಟಗರಿ. ಅಮ್ಮ ಇದು ಯಾವುದೂ ಅಲ್ಲಿ ವರ್ಕ್ ಆಗಲ್ಲ. ಅಂದರೆ ಅದು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಮಾಡ್ತಿದ್ದೀರಾ. ಸಮಯಕ್ಕೆ ಸರಿಯಾಗಿ ವಿಸರ್ಜನೆ ಆಗ್ತಾ ಇದೆಯಾ? ಮಗುಗಾಗಲಿ, ಗಂಡನಿಗಾಗಲಿ, ಹೆಂಡತಿಗಾಗಲಿ ದಯವಿಟ್ಟು ನೋಡ್ಕೊಳ್ಳಿ. ನಿಶ್ಚಿತವಾದ ಸಮಯದಲ್ಲಿ ಅದು ಕ್ರಮಬದ್ಧವಾಗಿ ಶುದ್ಧೀಕರಣ ಆಗುವಂಥ ಪ್ರಕ್ರಿಯೆ ನಡೆದಾಗ ನಮ್ಮ ಕರಳು ಶುದ್ಧಿ ಆಗಿದೆ ಅಂತ ಅರ್ಥ. ಕರಳು ಶುದ್ಧಿ ಆಗಿದ್ದಾಗ ನೇರವಾಗಿ ದೇವರ ಹತ್ರ ಹೋಗಿ ನೀವೇ ಪೂಜೆ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಕರಳು ಶುದ್ಧಿ ಆಗಿದ್ದ ಪಕ್ಷದಲ್ಲಿ ಮೆದುಳು ಅವಾಗ ಶಾಂತವಾಗತ್ತೆ. ಮೆದುಳು ಹೆಂಗಾಗಬೇಕು? ಶಾಂತವಾಗಿ ತಂಪಾಗಿರಬೇಕು. ಈಗ ಎಷ್ಟೋ ಜನ ಅಲ್ಲಿಂದ ಈಚೆಗೆ ಬತ್ತಂಗೆ ಅಲ್ಲೇ ಬಡಾರ್ ಅಂತ ಬಾಗಲ್ ತಗೊಂಡು ಈಚೆ ಬಂದು ಅಫ್ರೇಟ್ ಬಿದ್ದುಬಿಡ್ತಾರೆ. ಯಾಕೆನ್ನೋದು ಕರೆಕ್ಟಾಗಿ ಕ್ಲೀನಾಗಿ ಆಗಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಯಾಕೋ ಗ್ರಾಚಾರ ಚೆನ್ನಾಗಿಲ್ಲ, ನನಗೆ ಒಂದು ಸ್ವಲ್ಪ ಹೋಗಿ ಶಾಸ್ತ್ರ ಕೇಳ್ಕೊಂಬರ್ಬೇಕು ಅಂತ ತೊಯ್ತಾರೆ. ಶಾಸ್ತ್ರ ಹೇಳೋನಿಗೆ ಇವನು ಬೆಳಗ್ಗೆ ಎಷ್ಟೊತ್ತು ಹೋಗ್ತಾನೆ ಅಂತ ಹೇಳೋಕ್ಕಾಗತ್ತಾ? ನಾವು ಹೇಳ್ತೀವಿ ಅದನ್ನು, ನಮ್ಮ ಕೆಲಸ ಅದು. ಅಣ್ಣ ನೀನು ಕ್ಲೀನ್ ಮಾಡಿದ್ಯಾ ಅಂದರೆ ಅವ್ರು ಕೇಳಿದ್ರು ಇವ್ರು ನಾನು ಹೌದು ನೀವು ಹೇಳ್ದಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಹೋಗೋ ಅಭ್ಯಾಸ ಇದೆ ಅಂತ ಹೇಳ್ತಾರೆ ಗುರುಗಳೇ. ಅದು ಕರೆಕ್ಟಾಗಿ ಕ್ಲೀನ್ ಆಗಿದೆಯಾ ಇಲ್ವಾ ಅನ್ನೋದು ನಿಜಕ್ಕೂ ಗೊತ್ತಾಗಲ್ಲ ಗುರು. ಕರೆಕ್ಟಾಗಿ ಕ್ಲೀನ್ ಆಗತ್ತೆ ಅಂತಕ್ಕಂಥದ್ದು ಎಲ್ಲಿ ತೋರಿಸುತ್ತೆ ಅಂದರೆ ಅಮ್ಮ, ಮೃದುವಾದ ಮಾತಿನಿಂದ ಗೊತ್ತಾಗತ್ತೆ ಇವ್ರದ್ದು ದಿನಚರಿ ಕರೆಕ್ಟ್ ಇದೆ ಅಂತ. ಮೃದುವಾಗಿ, ಸಾಫ್ಟಾಗಿ, ಸ್ವೀಟಾಗಿ ಮಾತಾಡಬೇಕು. ಏನು ಇದು ಹೆಣ್ಣಲ್ಲಿ ಬರಬೇಕು. ಮಧುರವಾದ ಮಾತು. ಯಾವ ಮಾತಿರಬೇಕು? ಮಧುರವಾದ ಮಾತು ಹೆಣ್ಣಲ್ಲಿ ಬಂದರೆ ಅದು ಟೈಮ್ ಟೇಬಲ್ ಚೆನ್ನಾಗಿದೆ ಅಂತ. ಇಲ್ಲಿ ಗಣಕೂಟ ನೋಡ್ತಾರಲ್ಲ ಇವರು, ನಾನು ಈ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಗಣಕೂಟ ಅಲ್ಲಿ ಇಟ್ಟಿರಿ, ಬರೋದೊಂದು ಕಡೆ ಸೈಡ್ಗೆ ಇಟ್ಕೊಳ್ಳಿ. ಆ ಹೆಣ್ಣಿನಲ್ಲಿ ಪ್ರಕ್ರಿಯೆ ಪ್ರತಿದಿನ ಕರೆಕ್ಟ್ ಟೈಮ್ಗೆ ಆಗ್ತಾ ಇದೆಯಾ ಅಂತ ನೋಡೋಕ್ಕೆ ಏನಾದ್ರು ಟ್ರೈ ಮಾಡಿದ್ರೆ 1 ವರ್ಷ ಬೇಕು ಆ ಹೆಣ್ಣನ್ನು ರೆಡಿ ಮಾಡಿ ಮದುವೆ ಮಾಡೋಕ್ಕೆ. 1 ವರ್ಷನೂ ಆಗುತ್ತೋ ಅಲ್ಲೋ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಟ್ಯೂಷನ್ಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತಾರಲ್ಲ, ಇವನು ಇಟ್ಕೊಳ್ಳೋಕ್ಕಾಗಲ್ಲ. ಅಂದರೆ ನಮ್ಮ ದೇಹದ ಪೂರ್ಣವಾಗಿ ಮನಸ್ಸು, ಆರೋಗ್ಯ ಎಲ್ಲವೂ ಅದರಲ್ಲಿ ಇದೆ ಅಂತ ನಾವು ಯಾವಾಗ ತಿಳ್ಕೊತೀವಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವಾಗ ಅರ್ಥ ಆಗುತ್ತೆ ಅಂದರೆ ಆ 1, 2 ಪ್ಯಾಕೆಟಲ್ಲಿ ತಗೊಂಬನ್ನಿ ಅಂತಾರಲ್ಲ, ಕರ್ಮ ಅಂತ ಯಾವ ಕರ್ಮನೋ ಅಂತ 2 ಪ್ಯಾಕೆಟ್ ಕೈಲಿ ಹಿಡ್ಕೊಂಡು ಹೋಗ್ತಾರಲ್ಲ ಟೆಸ್ಟಿಂಗ್ಗೆ, ಆವತ್ತು ಅನ್ಕೋತಾರೆ ಈ ಕರ್ಮ ಬೇಕಿತ್ತ ನನಗೆ ಅಂತ. ಕೈಲಿ ಹಿಡ್ಕೊಂಡು ಹೋಗೋ ಬದ್ದು ತಿಳ್ಕೊಂಬಿಡಿ. ಅದನ್ನ ಕೈಲಿ ಹಿಡ್ಕೊಂಡು ಹೋಗ್ಬೇಕಾ? ಸರಿನಾ? ಅದು ಕೈಲಿ ಹಿಡ್ಕೊಂಡು ಹೋಗೋ ಮಟ್ಟಕ್ಕೆ, ಟೆಸ್ಟ್ ಮಾಡೋ ಮಟ್ಟಕ್ಕೆ ನಾವು ಬದುಕಬಾರ್ದು. ನಾವು ಕ್ಲೀನಾಗಿ, ಶುದ್ಧೀಕರಣವಾಗಿ, ನೆಮ್ಮದಿಯಾಗಿ, ಆರೋಗ್ಯವಾಗಿರಬೇಕು ಅಂದರೆ ದಯವಿಟ್ಟು ಇದರ ಪ್ರಕ್ರಿಯೆಗಳನ್ನು ನಿಮ್ಮ ಮನೆಗಳಲ್ಲಿ ಫಸ್ಟು ಪೂಜೆ ಮಾಡ್ತಿರೋ, ದೇವಸ್ಥಾನಕ್ಕೆ ಹೋಗ್ತಿರೋ, ಹರಕೆ ಬರ್ತಿರೋ, ಅದು 2ನೇ ವಿಷಯ.
ಕ್ಲೀನಾಗಿ ಶುದ್ಧಿ ಆಗಿದೆಯಾ, ಆಗ್ತಾ ಇದೆಯಾ, ಇದು ದೇಹದ ಕೆಲಸ. ಒಪ್ಕೋಬೋದಲ್ಲ? ಎಲ್ಲ ಆಗ್ತಾ ಇದೆ ದಯವಿಟ್ಟಿದ್ರೆ ಯಾರಾದರೂ ಆಗಲಿ ಹೇಳ್ತಾರೆ, ಆದರೂ ನಂಬಕ್ಕಾಗಲ್ಲ, ಅದು ನಮ್ಗೆ ಅರ್ಥ ಆಗತ್ತೆ. ಇಲ್ಲ ಸ್ವಾಮಿ ಎಲ್ಲ ಕರೆಕ್ಟು, ಅದಿಲ್ಲದೆ ನಾನು ಮುಂದಕ್ಕೆ ಹೋಗಲ್ಲ ಅಂತ ಹೇಳೋ ಜನ ಬೇಕಾಷ್ಟು ಜನ ಇದ್ದಾರೆ. ಅವ್ರು ಮಾತಾಡೋದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಸೌಂಡ್ ಬರುತ್ತೆ ಮಾತಲ್ಲಿ ಅಂತ. ಆದರೆ ಈ ಸತ್ಯವನ್ನು ದೇಹದ ಕೆಲಸ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥ ತಿಳ್ಕೊಳ್ಳೋಕೆ ಇಷ್ಟು ವಿಚಾರ ಹೇಳ್ಬೇಕಾಯ್ತು. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಹೆಣ್ಣಿಗೆ ಒಂದು ಪಾಠಶಾಲೆ ಯಾವುದು ಅಂದರೆ ಈ ಸಿಸ್ಟಮ್ ಟೈಮ್ ಟೇಬಲ್ ಚೆನ್ನಾಗಿರಬೇಕು. ಹೆಣ್ಣು ಮಕ್ಕಳಿಗೆ ನಿಜವಾದ ಪಾಠಶಾಲೆ ಯಾವುದು ಅಂದರೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಯಾವ ಹೆಣ್ಣು ಮಕ್ಕಳಿಗೆ ಇದನ್ನು ಕಲಿಸ್ತಾರೋ ತಂದೆ ತಾಯಿಗಳು, ಆ ಮಗುವಿನ ಭವಿಷ್ಯ, ಹೆಣ್ಣು ಮಗುವಿನ ಭವಿಷ್ಯ ಒಂದು ದೊಡ್ಡ ಪಾಠಶಾಲೆ ತೆರೆದಂಗೆ. ನಾವಿಲ್ಲಿ ಮಾಡೋದೆಲ್ಲ ತಪ್ಪು. ಪುಸ್ತಕದಲ್ಲಿ ಮನೆ ಒಂದು ಪಾಠಶಾಲೆ ಹೇಳ್ಕೊಟ್ಬಿಟ್ರು, ಎಲ್ಲಿ ಸ್ಕೂಲಲ್ಲಿ. ಇವರು ಹುಡುಗರು ಹೇಳ್ಬಿಟ್ರು ಮನೆ ಒಂದು ಪಾಠಶಾಲೆ, ಅದಾಗೇ ಇಲ್ಲ. ಎಲ್ಲ ಬರೀ ಸುಳ್ಳಲ್ಲೇ ಬದುಕ್ತಾ ಇದ್ದೀವಿ ನಾವು, ಹೌದಾ? ಈ ರೀತಿಯಾಗಿರ್ತಕ್ಕಂಥ ಈ ದೇಹದ ಕೆಲಸ ಚಟುವಟಿಕೆಗಳು ಕ್ರಮಬದ್ಧವಾಗಿ ನಡಿಬೇಕಾ ಬೇಡವಾ? ಈ ನಡಿಬೇಕು ಅನ್ನೋದಕ್ಕೆ ಉಸಿರಾಟದ ಪ್ರಕ್ರಿಯೆ ಬೇಕಾ ಬೇಡವಾ? ಈಗ ಉಸಿರಾಟ ಯಾಕೆ ವ್ಯತ್ಯಾಸ ಆಗ್ತಾ ಇದೆ ಅನ್ನೋ ಪ್ರಶ್ನೆ. ಇದನ್ನು ಹೇಳಿದ್ರು ತುಂಬಾ ಸಾಹಸಿಕರವಾಗಿರ್ತಕ್ಕಂಥ ವಿಚಾರ. ಉಸಿರಾಟದಲ್ಲಿ ಇರ್ತಕ್ಕಂತಹ ಒಂದು ಕ್ರಮ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ಒರಳುಕಲ್ಲಿಗೆ ತಗೊಂಡೋಗಿ ಸೇರಿಸ್ತೀನಿ ಇದನ್ನ. ಎಲ್ಲಿಗೆ? ಒರಳುಕಲ್ಲಿಗೆ ಸೇರಿಸ್ತೀನಿ. ಉಸಿರಾಟದ ಕ್ರಮ ಸರಿಯಾಗಬೇಕಾದರೆ ನಿಮ್ಮ ಮನೆಯಲ್ಲಿ ಒರಳುಕಲ್ಲು ಇದೆಯಾ? ಏನಿದೆ ಹಿಂಗಿಡ್ಕೊಂಡ್ಬಿಟ್ರಲ್ಲ, ಏನೈತಿ ಇದರಲ್ಲಿ? ಅಮ್ಮ, ದೇಹಕ್ಕೆ ಬೇಕಾದಂತಹ ಅದಕ್ಕೊಂದು ಸಣ್ಣದಾಗಿ ಹೇಳ್ಬಿಡ್ತೀನಿ. ಏನು ಅಂದರೆ ಒರಳುಕಲ್ಲು ಯಾಕೆ ಬೇಕು ಅಂತಂದಕ್ಕೆ ಒಂದು ವಿಚಾರ ಹೇಳ್ತೀನಿ. ಯಾವ ಹೆಣ್ಣಿಗೆ ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು ಇಲ್ಲ ದಯವಿಟ್ಟು ಹೇಳಿ. ಯಾವ ಹೆಣ್ಣಿಗೆ ಕಾಲು ನೋವು, ಮಂಡಿ ನೋವು ಯಾರಿಗಿಲ್ಲ ಹೇಳ್ಬಿಡಿ. ಅಂದರೆ ಉಸಿರಾಟ ಯಾವ ಕಾರಣಕ್ಕೂ ನೀವು ಬದುಕಲಿಕ್ಕಷ್ಟೇ ಉಸಿರಾಡ್ತಾ ಇದ್ದೀರಾ. ನಿಮ್ಮ ದೇಹದ ಚಟುವಟಿಕೆಗೆ ನಿಮ್ಮಲ್ಲಿ ಉಸಿರಾಟ ಇಲ್ಲ ಅಂತ ತೀರ್ಮಾನ ನೀವೇನೇ. ಇದನ್ನು ಬೇಕಾದ್ರೆ ಪ್ರತಿ ಕುಂಡಲಿಗಳಲ್ಲಿ, ನಿಮ್ಮ ಮಕ್ಕಳಲ್ಲಿ, ಗಂಡನಲ್ಲಿ, ಹೆಂಡತಿಯಲ್ಲಿ, ಕುಟುಂಬದಲ್ಲಿ ಎಲ್ಲ ಬೇಕಾದ್ರೆ ತೋರಿಸ್ಕೊಟ್ಬಿಡ್ತೀನಿ. ಉಸಿರಾಟ ಎಷ್ಟು ಪರ್ಸೆಂಟೇಜ್ ವೀಕ್ ಇದೆ. ಈ ಉಸಿರಾಟವನ್ನು ನೀವು ಯಾಕೆ ತಿಳ್ಕೊಂಡಿಲ್ಲ ಅಂತ ನಾನೇ ಹೇಳ್ತಿರೋದು. ಈ ಉಸಿರಾಟದ ಬಗ್ಗೆ ಪ್ರಪಂಚದ ಇತಿಹಾಸದಲ್ಲಿ 4,000 ಕೋಟಿ ವರ್ಷದಿಂದ ನಮ್ಮ ಈ ದೇಶ ಬಂದಿರುವಂತಹ ಒಂದು ಸೋಮಾರಿತನದ ಪರಮಾವಧಿ. 4,000 ಕೋಟಿ ವರ್ಷದಿಂದ ಇದ್ರ ಸತ್ಯ ಹೇಳಕ್ಕೆ ಇನ್ನೂ ಯಾರಿಗೂ ಆಗಿಲ್ಲ ಅಂದರೆ ನಮ್ಮ ದೇಶದ ಕತೆ ಎಲ್ಲಿ ಹೋಗ್ತಾ ಇದೆ ಯೋಚನೆ ಮಾಡಬೇಕು. ಮನುಷ್ಯನ ಉಸಿರಾಟದಲ್ಲಿ ಪ್ರಾಣದ ಸತ್ಯ ಅಂತ ಗೊತ್ತಿದ್ರೂ ಕೂಡ ಯಾಕೆ ನಾವು ಇದನ್ನು ಸರಿ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಎಲ್ಲರೂ ಇದಕ್ಕೆಲ್ಲ ಇದೆಯೇ ನಮ್ಮ ಶಿಕ್ಷಣ ವ್ಯವಸ್ಥೆ? ಇಲ್ಲ ಗುರುಗಳೇ. ನೋಡಿ, ಜಿ ಟಿ ವಿಯಲ್ಲಿ ಎಂಥ ಶಿಕ್ಷಣದ ವ್ಯವಸ್ಥೆಯನ್ನು ತಂದಿಟ್ಟಿದ್ದಾರೆ. ಪ್ರತಿಯೊಬ್ಬರು ಖುಷಿ ಪಡಬೇಕು. ಇಂಥ ಒಂದು ಘನವಾದ ಕಾರ್ಯಕ್ರಮವನ್ನು ನಾವು ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡ್ರೆ ನಾವೆಷ್ಟು ನೆಮ್ಮದಿಯಾಗಿ, ಆರೋಗ್ಯವಾಗಿ, ಪ್ರೀತಿಪೂರ್ವಕವಾಗಿ ಇರ್ಬೋದು ಅಂತಕ್ಕಂಥ ಸತ್ಯವನ್ನು ಪ್ರತಿದಿನ ನಿಮ್ಮ ಮನೆಯಲ್ಲಿ ಕೇಳಿಸ್ಕೊತಾ ಇರಿ. ಜೀವನದಲ್ಲಿ ನೆಮ್ಮದಿಯಾಗಿ ಬದುಕಬೇಕು, ಚೆನ್ನಾಗಿ ಸಮಯಕ್ಕೆ ಸರಿಗೆ ನಿದ್ದೆ ನೋಡಬೇಕು. ಇಲ್ಲಿ ವಿಷಯ ಏನಾಗ್ತಾ ಇದೆ ಅಂದರೆ ಗಡಿಯಾರ ನೋಡಿ ಊಟ ಮಾಡಬಾರದು, ಗಡಿಯಾರ ನೋಡಿ ಹಾಸಿಗೆಯಲ್ಲಿ ಮಲಗಬಾರದು. ಈ ಒಂದು ಕೆಟ್ಟತನವನ್ನು ಬಿಟ್ಟಾಗ ನಮ್ಮ ದೇಹ ಸಂಸ್ಕೃತಿಯಾಗಿ ಫಲವತ್ತಾಗಿದೆ ಅಂತ. ನಾವು ಗಡಿಯಾರ ನೋಡೇ ತಿನ್ನೋದು. 9 ಗಂಟೆ ಆಯಿತು ತಿಂಡಿ ತಿನ್ನಲ್ವಾ ಅಂದರೆ ದೇಹ ಕೇಳಿಲ್ಲ, ಗಡಿಯಾರ ನೋಡಿ ತಿಂಡಿ ತಿಂದ. 2 ಗಂಟೆ ಆಯ್ತು ಊಟ ಮಾಡಲ್ವಾ, ಬಾಕ್ಸು ತಗೊಂಬ ಊಟದ ಟೈಮ್ ಆಯ್ತು ಅಂತಾನೆ ಅಂದ್ರೆ ಗಡಿಯಾರ ನೋಡಿ. 10 ಗಂಟೆ ಆಯ್ತು ಮಲ್ಕೋಬೇಕಲ್ವಾ ಅಂದರೆ ಗಡಿಯಾರ ನೋಡುವುದನ್ನು ಬಿಡುವುದೇ ಒಂದು ದೊಡ್ಡ ಸಾಹಸ. ಆಮೇಲೆ ಇದ್ರ ಪಕ್ಕ ಇನ್ನೊಂದು ಬಂದೈತೆ, ಅಲಾರಾಮ್ ಇಟ್ಕೊಳ್ಳೋದು. ಎಲ್ಲಿಗಾರು ಹೋಗ್ಬೇಕಾ, ಊಟ ಮಾಡ್ಬೇಕಾ, ಜ್ಞಾಪಕ ಬರ್ಬೇಕಲ್ಲ. ನೀರು ಕುಡಿಯೋಕ್ಕೂ ಅಲಾರಾಮ್ ಇಟ್ಕೊಳ್ಳುವಂಥ ಜನ ಆಗಿದ್ದಾರೆ ಇವತ್ತು. ರಿಮೈಂಡರ್ ಇಟ್ಕೊಳ್ಳುವಂಥ ಅಲ್ವಾ? ಈ ರೀತಿ ಬದುಕಿದ್ರೆ ಹೆಂಗ್ರೀ ಬದುಕ್ತೀರಾ? ಹೇಗ್ರೀ ನಾವು 100 ವರ್ಷ ಬದುಕ್ತೀವಿ ಅಂತ ಹೇಳೋಕ್ಕಾಗತ್ತೆ? ಯಾವಾಗಲೂ ಟ್ಯಾಬ್ಲೆಟ್ ಫ್ಯಾಕ್ಟ್ರಿ ಪಕ್ಕದಲ್ಲೇ ಓಪನ್ ಮಾಡ್ಕೋಬೇಕು. ಅಂದರೆ ಒಂದೊಂದು ಮನೇಲಿ ಒಂದು ನರ್ಸಿಂಗ್ ಹೋಮ್ ಇಟ್ಕೊಂಡ್ಬಿಟ್ರೆ ಏನು ತೊಂದರೆ ಇಲ್ಲ. ಯಾಕೆಂದರೆ ಅರ್ಧ ರಾತ್ರಿ ತೊಂದರೆ ಆಗ್ಬೋದು, ಬೆಳಗಿನ ಜಾವ ತೊಂದರೆ ಆಗ್ಬೋದು. ಅದಕ್ಕೆ ಪಕ್ಕದಲ್ಲಿ ಒಂದು ಇಟ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಅಂದರೆ ಒಂದು ಆ್ಯಂಬುಲೆನ್ಸ್ ಪಕ್ಕದಲ್ಲಿ. ಅಂದರೆ ಈ ಮಟ್ಟಕ್ಕೆ ನಾವು ಹೊಟ್ಟೋಗಿದ್ದೀವಿ ಅಂತ ನಮಗಿನ್ನೂ ಅರಿವಾಗಿಲ್ಲ. ನಿಜಕ್ಕೂ ಆಗಿಲ್ಲ ಗುರುಗಳೇ. ಇದನ್ನು ಬಿಟ್ಟು ಏನು ಬೇಕು, ದುಡ್ಡು ಮಾಡಬೇಕು. ಅವರು ಅದನ್ನೇ ಮಾಡಿರೋದು, ಮಕ್ಕಳು ಅದನ್ನೇ ಹೇಳ್ಕೊಡ್ತಿರೋದು. ಇನ್ನು ಮದುವೆ ಆಗೋರ ಕತೆ ಏನಾಗಬೇಕು? ಮದುವೆಯಾಗಿ ಸಂಸಾರ ಚೆನ್ನಾಗಿರಬೇಕು ಅಂತ ಮಾಡುವಂಥ ಮದುವೆ ಏನಾಗ್ತಾ ಇದೆ ಅಲ್ವಾ? ಈಗ ಈ ಒಂದು ವಿಚಾರ ಕೇಳಿಸ್ಕೊಳ್ಳೋಕ್ಕೆ ಏನಪ್ಪ ಇದು ಇಷ್ಟೊಂದು ವಿಚಿತ್ರವಾಗಿದೆ ಅಂತ ಅನ್ನಿಸಬಹುದೇನೋ? ನಿಜಕ್ಕೂ ಅನ್ಸುತ್ತೆ ಗುರುಗಳೇ. ಅಂದ್ರೆ ಉಸಿರಾಟ ಮುಖ್ಯ, ಹೌದಾ ಅಲ್ವಾ? ಖಂಡಿತವಾಗ್ಲೂ ಮುಖ್ಯ ಗುರುಗಳೇ. ಆದರೆ ಇನ್ನು ಉಸಿರಾಟದ ಪ್ರಕ್ರಿಯೆ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ ಮೇಡಮ್. ನಮಸ್ತೆ ಸರ್, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕಿತ್ತು ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ ಪ್ರಕಾಶ್ ಅವರೇ. ವಿಶಾಖ ನಕ್ಷತ್ರ 3ನೇ ಪಾದ ಮೇಡಮ್.
ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಗುರುಜಿ ನಮಸ್ಕಾರ ಗುರುಜಿ. ನಾರಾಯಣ, ಯಾವ ಊರಿಂದ? ಚಿತ್ರದುರ್ಗದಿಂದ ಗುರುಜಿ. ಎಷ್ಟು ವಯಸ್ಸು ತಮಗೆ? 56 ವರ್ಷ ಗುರುಜಿ. ಏನಾಗಬೇಕಿತ್ತು? ಯಾವಾಗಲೂ ಸಕ್ಸಸ್ ಕಾಣ್ತಾ ಇಲ್ಲ, ಏನ್ ಮಾಡೋದು, ಯಾವ ರೀತಿ ಗೊತ್ತಿಲ್ಲ. ಆರೋಗ್ಯದ ಬಗ್ಗೆ ಕೇಳಬೇಕು ಅಂತ ಅನ್ಕೋತೀನಿ. ಬರೀ ಸಕ್ಸಸ್ ಎಲ್ಲಿಂದ ಆಗತ್ತೆ? ಆರೋಗ್ಯ ಬೇಕಾ ಬೇಡವಾ? ಬೇಕು ಗುರುಜಿ. ಮತ್ತೆ ಕೇಳಲೇ ಇಲ್ಲ ನೀವು, ಸಕ್ಸಸ್ ಹೆಂಗಾಗ್ತೀರಾ? ಫಸ್ಟು ಮನುಷ್ಯರಾದ ನಾವು ಆರೋಗ್ಯ ನಮಗೆ ಮುಖ್ಯ ಅಂತ ಪ್ರತಿಯೊಬ್ಬರು ತಿಳ್ಕೊಂಡ್ರೆ ನಿಮ್ಮ ಜೊತೆಲಿ ಸದಾ ದೇವ್ರಿರ್ತಾನೆ ಅಂತ. ನಾವು ದೇವ್ರು ಹುಡ್ಕೋದು ತಪ್ಪಿಸ್ಕೋಬೇಕು, ದೇವಸ್ಥಾನಕ್ಕೂ ಕಾಯ್ಕೊಂಡು ಕೂತ್ಕೊಳ್ಳೋದು ತಪ್ಪಿಸ್ಬೇಕು ಅಂದರೆ ನಮಗೆ ಆರೋಗ್ಯ ಅತಿ ಮುಖ್ಯವಾಗಿ ಬೇಕು. ನಾವು ಆರೋಗ್ಯವನ್ನು ಕೇಳುವುದಿಲ್ಲ. ವ್ಯವಹಾರ ಸಕ್ಸಸ್ ಆಗ್ತಾ ಇಲ್ಲ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಮನೆ ಕಟ್ಟಿಲ್ಲ, ಇದಕ್ಕೆ ನಾವಿಲ್ಲಿ ಹುಟ್ಟಿಲ್ಲ ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ನಾವು ಹುಟ್ಟಿರೋದೇನಕ್ಕೆ? ಮನೆ ಕಟ್ಟಕ್ಕೆ ಅಂದ್ಕೊಂಡ್ರೆ ಏನು ಮಾಡೋಣ? ಓಕೆ, ಈಗ ತಮಗೆ ಸಕ್ಸಸ್ ಆಗಿಲ್ಲ ಅಂತನಾ? ಯಾವ್ದ್ರಲ್ಲೂ ಸಕ್ಸಸ್ ಆಗ್ತಿಲ್ಲ, ನಮಗ ಆರೋಗ್ಯನೂ ಸ್ವಲ್ಪ ಈಗ ಎಲ್ಲ ಟೆನ್ಷನ್ ಇರೋದ್ರಿಂದ. ಓಕೆ, ಏನು ಕೆಲಸ ಮಾಡ್ತೀರಾ ನೀವು? ಏನು ಕೆಲಸ ಮಾಡ್ತೀರಾ? ಈಗ ಅಗ್ರಿಕಲ್ಚರ್ ಮಾಡ್ತೇವೆ ಗುರುಜಿ, ಅದರಲ್ಲೂ ಯಾವುದು ನಾವು ಕೈ. ಆಯ್ತು ಒಂದು ನಿಮಿಷ. ಬ್ಯಾಂಕಲ್ಲಿ ದುಡ್ಡಿದ್ರೆ ಹೋದ ತಕ್ಷಣ ಕೊಡ್ತಾರಪ್ಪ. ನೀವು ಬ್ಯಾಂಕಲ್ಲೇ ದುಡ್ಡಿಟ್ಟಿಲ್ಲ, ಎಲ್ಲಿಂದ ಸಿಗತ್ತೆ? ನಮ್ಮ ಜನ ಇದು ಅರ್ಥ ಮಾಡ್ಕೊಂಬಿಟ್ರೆ ಸರಿ. ಬ್ಯಾಂಕಲ್ಲಿ ದುಡ್ಡಿದ್ರೆ ಅಮ್ಮ ನೀನು ಕೂತಿದ್ರು ಸರಿ, ಬ್ಯಾಂಕಿಂದನೇ ಫೋನ್ ಮಾಡ್ತಾರೆ ಬಂದು ದುಡ್ಡು ಎತ್ಕೋಗು ಅಂತ. ದುಡ್ಡೇ ಇಲ್ಲದೆ ನಾವು ಪೂಜೆ ಮಾಡಿಬಿಟ್ಟು ದುಡ್ಡು ಕೊಡು ಅಂದ್ರೆ ಕೊಡ್ತಾರಾ? ಇಲ್ಲ, ನಾವು ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀವಿ. ಸೊ ಈಗ ವಿಚಾರ ಹೇಳೋಣ. ವಿಶಾಖ ನಕ್ಷತ್ರ ಯಾವಾಗ ಇವರು ವಿಚಾರ ಹೇಳಿದ್ರು. ಈಗ ಇವರಿಗೆ ಯಜಮಾನ್ರೆ ಕೇಳಿಸ್ಕೊತಿದ್ದೀರಾ? ಬೆನ್ನು ನೋವು ಬರೋದು, ತಲೆ ಚಕ್ಕರು, ತಲೆ ನೋವು ಯಾವ್ದು ಕಾಣಿಸುತ್ತೆ ತಮಗೆ? ಸ್ವಲ್ಪ ಬೆನ್ನು ನೋವು ಬರುತ್ತೆ ಗುರುಜಿ. ಎಷ್ಟು ವರ್ಷದಿಂದ ಇದೆ? ಈಗ 1 ವರ್ಷದಿಂದ ಇದೆ ಗುರುಜಿ. ನಿದ್ದೆ ಮಲ್ಕೊಂಡ ತಕ್ಷಣ ಬರುತ್ತಾ? ಕ್ವಶನ್. ಬರುತ್ತೆ ಗುರುಜಿ. ಎಷ್ಟು ಸಲ ಎಚ್ಚರಿಕೆ ಆಗತ್ತೆ? ಬೆಳಗ್ಗೆ ತನಕ ಹಾಗೆ ಮಲಗಿರ್ತೀರಾ? 3:50ಕ್ಕೆ ಎಚ್ಚರ ಆಗುತ್ತೆ ಗುರುಜಿ. 3:30ಗೆ ಎದ್ಬಿಡ್ತೀರಾ? 3:50 4 ಗಂಟೆ ಒಳಗೆ. ಅಲಾರಾಮ್ ಕೊಡ್ಬೇಕಾ? ಇಲ್ಲ ಗುರುಜಿ. ಓಕೆ, ರಾತ್ರಿ ಎಷ್ಟೊತ್ತು ಮಲಗ್ತೀರಾ? ರಾತ್ರಿ 9:45 10 ಗಂಟೆ. ಊಟ ಎಷ್ಟೊತ್ತು ಮಾಡ್ತೀರಾ? ಊಟ 8:20 8:15. ಓಕೆ, 8:20 8:30 ಮಲ್ಕೊಂಡು 10 ಗಂಟೆ 9:30ಗೆ ಮಲ್ಕೊಂಡ್ಬಿಡ್ತೀರಾ? 9:30 10 ಗಂಟೆ ಮಲಗ್ತೀವಿ ಗುರುಜಿ. ಓಕೆ, ಮಲ್ಗಕ್ಕೆ ಮುಂಚೆ ಏನು ಟಿ ವಿ ನೋಡೋದಾ, ಮೊಬೈಲ್ ನೋಡೋದಾ, ಮಾತಾಡೋದಾ, ಏನು ಅಭ್ಯಾಸ? ಟಿವಿ ಒಂದು ಸ್ವಲ್ಪ ನೋಡ್ತೀವಿ ಗುರುಜಿ. ಟಿ ವಿ ನೋಡ್ತಾ ಮಲ್ಕೊಳ್ಳೋದು ಅಂದರೆ ಇಲ್ಲ ಆ ಟೈಮ್ವರೆಗೂ ನೋಡೋದು? ಟಿವಿ ನೋಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಓಕೆ, ನಿಮಗೆ ಕೋಪ ಬೇಜಾರು ಎರಡರಲ್ಲಿ ಯಾವುದು ಜಾಸ್ತಿ ಇದೆ ಅಂತ ಅನ್ಸುತ್ತೆ? ಬೇಜಾರು ಇದೆ ಗುರುಜಿ. ಬೇಜಾರಿದೆಯಾ? ಓಕೆ. ಓಕೆ, ಈಗ ಬೇಜಾರು ಅಂತಕ್ಕಂಥದ್ದು ಮನುಷ್ಯನಿಗೆ ಬಂದಿದೆ, ಕೋಪ ಅಂತಕ್ಕಂಥದ್ದು ಬಂದಿದೆ ಅಂತ ಅಂದ್ರೆ ಅರ್ಥ ಏನು ಅಂದರೆ ನಮ್ಮ ದೇಹದ ಚಟುವಟಿಕೆಗಳಲ್ಲಿ ಕುಂಠಿತವಾಗಿದೆ ಅಂತ ನೀವು ಮೊದಲು ತಿಳ್ಕೊಬೇಕು. ಯಾರೇ ಆಗಲಿ, ಪ್ರಪಂಚದ ಎಲ್ಲಿ ಯಾರು ಚಿಕ್ಕವರಿಂದ ದೊಡ್ಡವರಾದಿ ಆಗಿಯೂ ಕೋಪ ಬೇಜಾರು ಮನುಷ್ಯನಿಗೆ ಮಾಮೂಲಿ ಅಂತ ಅಂದ್ಕೊಂಡ್ರೆ ನಾವು ಏನು ಉತ್ತರ ಹೇಳೋಕ್ಕಾಗಲ್ಲ. ಈ ಕೋಪ ಮತ್ತು ಬೇಜಾರು ಇದೆರಡೂ ಒಂದೇ ಮನೇಲಿರ್ತಕ್ಕಂಥ ಶತ್ರುಗಳು. ನೀನು ಹೆಂಗೆ ಚೆನ್ನಾಗಿರ್ತೀಯ ಅಂತ. ಆದರೆ ಇವರಿಬ್ಬರು ಇದ್ಕೊಂಡು ಮನುಷ್ಯ ಏನಾಗ್ತಾನೆ ಅಂತ ಹೇಳಲಿಕ್ಕೆ ಬರಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮ ತಂದೆ ಎಲ್ಲಿದ್ದಾರೆ? ನಮ್ಮ ತಂದೆ ಎಕ್ಸ್ಪೈರ್ಡ್ ಆಗಿದೆ 2007 ಎಷ್ಟು ವರ್ಷ ಆಯಿತು? ಈಗ ಒಂದು 18 ವರ್ಷ ಆಯ್ತಾ? 15 ವರ್ಷ ಆಯ್ತು ಗುರುಜಿ. ಓಕೆ, ನೀವು ಎಷ್ಟು ಜನ ಅಣ್ಣ ತಮ್ಮಂದಿರು? ಒಬ್ಬನೇ ಗುರುಜಿ ನಾನು. ಓಕೆ, ಅವ್ರಿಗೆ ಕರ್ಮಾಂತರ ಮಾಡ್ತಾ ಅವ್ರಿಗೆ ಊಟ ಹಾಕಿದ್ರಾ? ಹಾಕಿದ್ವಿ ಗುರುಜಿ. ಎಲ್ಲಿ? ಮನೆಯಲ್ಲ? ಇಲ್ಲ ಗುರುಜಿ, ಅದು ಪಿತೃಪಕ್ಷದಲ್ಲೇ ದಿವಸ ಅಲ್ಲಿ ಗುಡ್ಡೆ ಹತ್ರ ಹೋಗಿ ಪೂಜೆ. ನಿಮ್ಮ ಅಮ್ಮ ಎಲ್ಲಿದ್ದಾರೆ? ನಿಮ್ಮ ತಾಯಿ ಎಲ್ಲಿದ್ದಾರೆ? ತಾಯಿ ನಮ್ಮ ಹತ್ರನೇ ಇದ್ದಾರೆ ಗುರುಜಿ. ಚೆನ್ನಾಗಿ ಓಡಾಡ್ತಾರಾ? ಓಡಾಡ್ತಾರೆ ಗುರುಜಿ. ಅವ್ರಿಗೆ ಕಾಲು ನೋವು ಅದು ಜಾಸ್ತಿ ಗುರುಜಿಂದ. ಒಂದು ನಿಮಿಷ. ಪಿತೃಪಕ್ಷದಲ್ಲಿ ಮಾಡುವಂತ ಏನು ನೀವೇ ಮಾಡ್ತಿರೋದ ಯಾರೋ ಹೇಳಿದ್ರಾ? ಇಲ್ಲ ಗುರುಜಿ, ಅದೇ ಟಿವಿಯಲ್ಲಿ ಬರ್ತಿರುತ್ತಲ್ಲ ಆ ಟೈಮಲ್ಲೇ. ಅಲ್ಲಪ್ಪ, ನಿಮ್ಮ ಅಪ್ಪ ಸತ್ತಿದ್ದು ಪಿತೃಪಕ್ಷದಲ್ಲಿ ಇಲ್ಲ ತಾನೇ? ಇಲ್ಲ. ಮತ್ತೆ ನೀವು ಪಿತೃಪಕ್ಷದಲ್ಲಿ ಮಾಡಿದ್ರೆ ನಿಮ್ಮ ಅಪ್ಪ ಕಾಯ್ಕೊಂಡಿರ್ತಾರ ನನ್ನ ಮಗ ಪಿತೃಪಕ್ಷದಲ್ಲಿ ಮಾಡ್ತಾವನೆ ಅಂತ? ಇಲ್ಲ, ಇದ್ರ ದಿವಸ ಅಂತಂದ್ರೆ ಅವ್ರದ್ದು ಡೇಟ್ ಆ ದಿವಸದಲ್ಲೆಲ್ಲ ಅದೆಲ್ಲ ಕಾರ್ಯಗಳನ್ನೆಲ್ಲ ಮಾಡಿದೀವಿ ಗುರುಜಿ, ಅದು ಕರೆಕ್ಟಾಗಿ. ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪಿತೃಪಕ್ಷಕ್ಕೆ ನಿಮಗೆ ತಂದೆ ತಾಯಿ ಇದ್ಕೊಂಡೆ ಪಿತೃಪಕ್ಷದಲ್ಲಿ ಮಾಡುವಂಥ ಯಾರು ಹೇಳ್ತಾರೆ ನಿಮಗೆ? ಯಾವ ಶಾಸ್ತ್ರದಲ್ಲಿದೆ ಇದು? ಹಾಂ,
ಅಲ್ಲ ರೀ, ಜನ್ಮ ಕೊಟ್ಟವ್ರಿಗೆ ಒಂದಿಷ್ಟು ಅನ್ನ ಹಾಕೋದು ನಮಗೆ ಗೊತ್ತಿಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿದ್ರೆ ಎಲ್ರಿ ನಿಮ್ಮ ಸಕ್ಸಸ್ ಆಗ್ತೀರಾ? ಜೀವನ ಪರ್ಯಂತ ಸಕ್ಸಸ್ ಅಲ್ಲ, ಅಲೆಮಾರಿಗಳ ಥರ ಅಲಿಬೇಕು ನೀವು, ಯಾವುದೂ ಸಿಕ್ಕಲ್ಲ ನಿಮಗೆ. ಜನ್ಮ ಕೊಟ್ಟ ತಂದೆಗೆ ಊಟ ಹಾಕುವಂಥದ್ದು ನಮಗೆ ಗೊತ್ತಿಲ್ಲ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡೋದು ಪಿತೃಪಕ್ಷ. ತಾಯಿ ಕೇಳಿಸ್ಕೊಳ್ಳಿ, ತಾಯಿ ಜೀವಸಹಿತ ಇರಬೇಕಾದ್ರೆ ಪಿತೃಪಕ್ಷಕ್ಕೆ ನಿಮ್ಮ ಅಪ್ಪನ ಹೆಂಗೆ ಸೇರಿಸ್ತೀರಾ? ನಿಮ್ಮಮ್ಮ ಹೋದ ಮೇಲೆ ಪಿತೃಪಕ್ಷ ಮಾಡೋದು ಯಾವ ಅರ್ಥ ಮಾಡ್ತೀರ್ರಿ ನೀವು? ಡೇಟು ನಕ್ಷತ್ರ ಅದೆಲ್ಲ ಬರಲ್ಲ. ತಂದೆ ಹೋಗಿರ್ತಕ್ಕಂಥ ತಿಥಿ ಯಾವುದಿತ್ತೋ ಅದನ್ನು ತಿಳ್ಕೊಂಡು ದಯವಿಟ್ಟು ಅವರಿಗೆ ಊಟ ಹಾಕೋ ಕ್ರಮವನ್ನು ಅನುಸರಿಸಿದಾಗ ನಿಮ್ಮ ಪ್ರಶ್ನೆಗೆ ಯಾವ ಕಾರಣಕ್ಕೆ ಉತ್ತರ ಸಿಗುತ್ತೆ. ಒಂದು, ನಿಮ್ಮ ಅಪ್ಪ ಕೂಡ ಅದನ್ನು ಸರಿಯಾಗಿ ಮಾಡೇ ಇಲ್ಲ, ಅದಕ್ಕೆ ನೀವು ವಿಶಾಖ ನಕ್ಷತ್ರಕ್ಕೆ ಬಂದಿರೋದು. ನಿಮ್ಮ ಅಪ್ಪನಿಗೂ ಗೊತ್ತಿಲ್ಲ. ಅದು ಯಾವ ರೀತಿ ಮಾಡ್ಬೇಕು ಗುರುಜಿ? ಅದು ಯಾವ ರೀತಿ ಅಂದ್ರೆ ಇಲ್ಲಿ ಕೂತ್ಕೊಂಡು ಹೇಳೋಕ್ಕಾಗಲ್ಲ, ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಮ್ಮ ಸೋಮಾರಿತನ ಇದೇನೆ, ಎಲ್ಲಿ ಕರೆ ಸಿಗುತ್ತೆ ಅಲ್ಲೇ ಕೇಳ್ಕೊಂಬಿಡೋದು. ಈ ಕರ್ಮಗಳು, ಈ ಕೆಟ್ಟ ಅಭ್ಯಾಸ ಬಿಡಿ ದಯವಿಟ್ಟು. ಕರೆಕ್ಟಾಗಿ ಹೋಗಿ ಎಲ್ಲಿ ಕೇಳಬೇಕು, ಹೇಗೆ ಕೇಳಬೇಕು, ಅದರದ್ದೇ ಅದು ಕ್ರಮ ಇದೆ. ಅದು ಜೀವನ. ನಿಮ್ಮ ಇಷ್ಟ ಬಂದಂಗೆಲ್ಲ ನಡ್ಕೊಂಡ್ರೆ ಒಳ್ಳೇದಾಗಲ್ಲ. ಇದೆಲ್ಲ ಅಭ್ಯಾಸ ಇಟ್ಕೊಳ್ಳಿ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಸುಶೀಲಾ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಹಲೋ ಗುರುಗಳೇ, ಕರೆ ಕಟ್ಟಾಗಿದೆ ಗುರುಗಳೇ. ಈ ಮಹಾಲಯ ಅಮಾವಾಸ್ಯೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಹಲವಾರು ಮಂದಿ 99% ಹಾಗೆ ಮಾಡ್ತಾರೆ ಅಂತ ಹೇಳ್ಬೋದು ಗುರುಗಳೇ. ಅಂದರೆ ಯಾರು ತೀರೋದ್ರೂ ಮಹಾಲಯ ಅಮಾವಾಸ್ಯೆಗೆ ಸೇರಿಸಿ ಮಾಡುವಂಥ ಪ್ರಕ್ರಿಯೆನೇ ಹಲವಾರು ಮಂದಿ ಮಾಡುವಂಥ ಪ್ರಕ್ರಿಯೆ ಇರುತ್ತೆ. ಇಲ್ಲಿ ಕೆಲವರು ಹೇಳೋರು ಕೂಡ ಇದನ್ನು ತುಂಬ ಚೆನ್ನಾಗಿ ಹೇಳ್ಬಿಡ್ತಾರೆ ಓದಿಸಲಾಗಿ. ಯಾಕೆ ಹೇಳ್ತಾರೆ ಅಂತ ಪ್ರಶ್ನೆ ಇರುತ್ತೆ. ಈಗ ಇವರು ಕರೆ ಸಿಕ್ತು, ಕರೆಯಲ್ಲಿ ಮಾತಾಡೋದಕ್ಕೆ ಡೀಟೇಲ್ಸ್ ಕೇಳಕ್ಕೆ ಶುರು ಹಚ್ಕೊಂಡ್ರು. ಹೌದು, ಈ ಥರ ಜನನೇ ಜಾಸ್ತಿ. ಹೇಳೋರು ತಪ್ಪಲ್ಲ, ಕೇಳಿಸ್ಕೊಳ್ಳೋರೇ ತಪ್ಪು. ಯಾಕೆ ಅಂದರೆ ಅದ್ರ ಕ್ರಮಬದ್ಧವಾಗಿ ಕ್ರಮ ಹೇಗಿರಬೇಕು, ಮಳ್ಳಿ ಮಾಡಬೇಕು, ಯಾವ ಥರ ಮಾಡಬೇಕು ಕೇಳಬೇಕು. ಹೌದು, ಕೇಳಲ್ಲ ಇವರು. ಎಲ್ಲೋ ಕೂತ್ಕೊಂಡು ಒಂದು ಫೋನ್ ಹಚ್ಬಿಡ್ತಾರೆ. ಈಗಂತೂ ಫೋನ್ ಎಲ್ಲರ ಕೈಲಿ ಇದ್ದೇ ಇದೆ. ಯಾರೋ ಒಬ್ಬ ಪುರೋಹಿತರ ಹತ್ರ ನಂಬರ್ ಇಸ್ಕೊಂಡು ಮಾತಾಡ್ಬಿಡ್ತಾರೆ. ಅವ್ರು ಎಲ್ಲೋ ಕೂತ್ಕೊಂಡು ಹಿಂಗೆ ಮಾಡ್ಕೊ ಹೋಗ್ರಿ ಅಂತ ಹೇಳ್ತಾರೆ ಅಲ್ವಾ? ತಪ್ಪ್ಯಾರ್ದು? ನಮ್ಮದೇ ಆಗಿರುತ್ತೆ. ಹಾಂ, ಯಾಕೆಂದ್ರೆ ಇವತ್ತು ಹೆಣ್ಣನ್ನ ಹುಡುಕೊಂಡು ಮದುವೆ ಮಾಡ್ತಾ ಇದ್ದಂಥ ಕಾಲ ಇತ್ತು. ಈಗ ಏನಿಲ್ಲ, ಮೊಬೈಲು ಗೂಗಲಲ್ಲಿ ಮದುವೆ ಮಾಡ್ಕೋತಾ ಇದ್ದೀವಿ. ಹಂಗೆ ಬದುಕು. ಅದಕ್ಕೋಸ್ಕರವಾಗಿ ನಾವು ಹೇಳೋರ ಮೇಲೆ ಒರೆಸೋದಕ್ಕಿನ್ನ ನಾವು ಬುದ್ಧಿವಂತರಾಗಬೇಕು. ಇದನ್ನ ತಿಳ್ಕೊಳ್ಳೋದು, ಕ್ರಮವನ್ನು ಮಾಡಬೇಕು ಅಂತ ಅರ್ಥ ಆದಾಗ ಅರ್ಥ ಸಿಕ್ಕುತ್ತೆ ಜೀವನಕ್ಕೆ. ಗುರುಗಳೇ, ಮಾತಾಡೋ ಗುರುಗಳೇ, ಕಾಲರ್ ಇದ್ದಾರೆ. ಹಲೋ ಹಲೋ ಕಮಲಮ್ಮ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್ ಅವರೇ, ನಮ್ಮ ಬಗ್ಗೆನೇ ತಿಳ್ಕೋಬೇಕು. ನಿಮ್ದು ನಕ್ಷತ್ರ ತಿಳಿಸಿ. ಮೇಡಮ್ ಅವರೇ, ನಮ್ಮ ಅಮ್ಮ ಅವರು ನಕ್ಷತ್ರ ಗೋತ್ರ ಏನು ಬರ್ತಿಲ್ಲ, ಬಟ್ ಓದಿಲ್ಲ ನಾವು ಒಂದ್ ಸ್ವಲ್ಪ. ನಿಮ್ಮ ಮಕ್ಳದ್ದು ಯಾರ್ದಾದ್ರೂ ಗೊತ್ತಿದ್ರೆ ಹೇಳ್ತೀರಾ? ಮಗೊಂದು ಹೇಳಿ ಮೇಡಮ್ ಅವರೇ. ನಮ್ಗೆ ಯಜಮಾನ್ರು ಬೇರೆ ತೀರ್ಕೊಬಿಟ್ಟವ್ರೆ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಕಮಲಮ್ಮ ಸರ್, ಕಮಲಮ್ಮ ಅಂತ. ಹಲೋ ಹಲೋ, ಓದಿಲ್ಲ ಅಂತೀರ, ಬಟ್ ಅಂತ ಭಾಷೆ ಬಳಸ್ತೀರಾ, ಅದೇಂಗ್ ಬಂತು? ಹಲೋ, ಕೇಳಿಸ್ತಾ ಇದೆಯಾ? ನಮಗೆ ಕೇಳಿಸ್ತಾ ಇದೆ. ಅಲ್ಲ, ಓದಿಲ್ಲ ಅಂದ್ರೆ ಬಟ್ ಅಂತ ಹೇಳ್ತೀರಿ? ಒಂದ್ ಕ್ಲಾಸಿಗೆ ಓದಿಲ್ಲ ನಾವು. ಮತ್ತೆ ಬಟ್ ಅಂತ ಹೆಂಗ್ ಬಂತು ಭಾಷೆ ನಿಮ್ಮ ಬಾಯಿಗೆ? ಬಟ್ ಅಂತ ಹೆಂಗ್ ಬಂತು? ಬಟ್ ಅಂತ ಹೆಂಗ್ ಬಂತು ಅಂದ್ರೆ ಒಂದ್ ಸ್ವಲ್ಪ ತಿಳ್ಕೊಂಡಿದೀವಿ, ಅದು ವಾತಾವರಣ ಮಾತಾಡ್ತಾ. ಅಲ್ಲ ನೋಡಿ ಹೆಂಗಿದೆ, ಬದುಕಿಗೆ ಏನು ಬೇಕು, ಹುಟ್ಟಿದ ನಕ್ಷತ್ರ ತಿಳ್ಕೊಳಕ್ ಪ್ರಯತ್ನ ಮಾಡಲಿಲ್ಲ, ನಮಗೆ ಬೇಡದೇ ಇರೋದನ್ನ ತಿಳ್ಕೊಳಕ್ ಪ್ರಯತ್ನ ಮಾಡಿದಿರ. ತಿಳ್ಕೊಳಕ್ಕೆ ನಮ್ಮಮ್ಮ ಒಂದ್ ನಿಮಿಷ ಇರಿ ದಯವಿಟ್ಟು. ಅಪ್ಪ ಅಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ಬೇಡಿ. ನಿಮ್ಮ ಸೋಮಾರಿತನಕ್ಕೆ ಇನ್ನೊಬ್ಬರನ್ನ ಒರೆಸ್ಬೇಡಿ. ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಇನ್ನೂ ಅಪ್ಪ ಅಮ್ಮನ ಹೆಸರು ಹೇಳ್ಕೊಂಡೇ ಬದುಕ್ತಿದ್ದೀವಿ ಅಂದರೆ ಸೋಮಾರಿತನ ಅಲ್ಲ ಇದು? ಜವಾಬ್ದಾರಿ ನಿಮ್ಮದು. ಅವ್ರು ಜನ್ಮ ಕೊಟ್ಟರು, ಅವ್ರ ಮೇಲೆ ಏನಕ್ಕೆ ಹಾಕ್ತೀರಾ? ಪ್ರತಿಯೊಬ್ಬರು ಹಿಂಗೆ ಸುಳ್ಳು ಹೇಳ್ಕೊಂಡೇ ಬದುಕೋದೇ ಜೀವನ. ನಿಮ್ಮ ದೇಹದ ಬಗ್ಗೆ, ನಿಮ್ಮ ಹೆಸರಿನ ಬಗ್ಗೆ ನಿಮಗೆ ನಕ್ಷತ್ರ ಗೊತ್ತಿಲ್ಲ ಅಂದರೆ ನಿಮ್ಮ ಜೀವನ ಏನು ನಡೆಸ್ತಾ ಇದ್ದೀರಾ? ಯಾವ ಪುರುಷಾರ್ಥಕ್ಕೆ ಬೇಕು ಯೋಚನೆ ಮಾಡಿ ಸ್ವಲ್ಪ. ನಮ್ಮ ಬೇಜವಾಬ್ದಾರಿ ಅಲ್ವಾ ಇದು? ಸೋಮಾರಿತನ ಅಲ್ವಾ ಇದು? ಇದನ್ನು ಮೊದಲು ನಿಲ್ಲಿಸಿ. ಮೊದಲು ನಾವು ಮಾಡಬೇಕಾದ್ದೇನು, ಯಾವುದೋ ಒಂದು ಕಂಪನಿ ತೊಗೊಳಕ್ಕೆ ಹೋಗಿ, ಯಾವುದೋ ಒಂದು ಮೆಟೀರಿಯಲ್ ತೊಗೊಳಕೋರೆ ಕಂಪನಿ ಕೇಳ್ತೀವಿ. ನಾವು ಹುಟ್ಟಿದ್ದಕ್ಕಂತ ಏನೂ ತಿಳ್ಕೊಳ್ಳದೆ ನಾವು ಬದುಕಕ್ಕೆ ಹೋಗ್ತೀವಿ ಅಂದರೆ ಏನು ಅರ್ಥ ಇದೆ ಇದರಲ್ಲಿ? ಈ ಸೋಮಾರಿತನ ಕಲಿಸಿರೋರೇ ಈ ಶಾಸ್ತ್ರ ಹೇಳೋರು. ಏನೂ ಮಾಡೋಕ್ಕಾಗಲ್ಲ. ನೀವು ಹೇಳಿದ್ದಕ್ಕೆಲ್ಲ ಹೇಳಿ 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 ನಮ್ಮ ದೇಶಕ್ಕೆ ಬೆಂಕಿ ಹಚ್ಬಿಟ್ಟಿದ್ದಾರೆ. ಬರೀ ಸುಳ್ಳಿಗೆ ಹೇಳೋದು, ಸತ್ಯಕ್ಕೆ ಅವರು ಹೇಳಲ್ಲ, ನೀವು ಕೇಳಲ್ಲ, ಸತ್ಯ ನಿಮಗೆ ಬೇಕಾಗಿಲ್ಲ. ಸುಮ್ಮನೆ ಕೂತ್ಕೊಂಡು ಹೇಳ್ಬಿಡೋದು ನಾನು ಕಮಲಮ್ಮ.
ಏನು ಕಮಲಮ್ಮ ಅರ್ಧ ಗಂಟೆ ಅಲ್ಲ 10 ದಿನ ಹೇಳಿದ್ರು ಏನೂ ಉಪಯೋಗಕ್ಕಾಗಲ್ಲ. ನಿಮ್ಮ ಅಡ್ರೆಸ್ ತಿಳ್ಕೊಳ್ಳಿ ಫಸ್ಟು. ನಾನು ಹುಟ್ಟಿದ್ದಕ್ಕೆ ಅಥವಾ ನಮ್ಮ ಮಕ್ಕಳು ಹುಟ್ಟಿದ್ದಕ್ಕೆ ಯಾವುದಾದ್ರು ಒಂದು ತಿಳ್ಕೊಂಡು ಕೇಳೋಕ್ಕೆ ಪ್ರಯತ್ನ ಮಾಡಿ. ದಯವಿಟ್ಟು ಸಮಯ ವ್ಯರ್ಥ ಮಾಡ್ಕೋಬೇಡಿ. ಯಾರೇ ಆಗಲಿ ನಕ್ಷತ್ರ ಗೊತ್ತಿಲ್ಲದಿರೋ ದಯವಿಟ್ಟು ಕರೆ ಮಾಡಿದ್ರೆ ಕಟ್ ಮಾಡ್ತೀನಿ. ಬೇರೆಯವ್ರಿಗೆ ಅವಕಾಶ ಕೊಡಿ. ಸುಳ್ಳು ಹೇಳ್ಬಿಟ್ಟು ಮತ್ತೆ ದಯವಿಟ್ಟು ಲೈನಿಗೆ ಬರಬೇಡಿ. ನಿಮಗೆ ಸತ್ಯ ಬೇಕು, ನಕ್ಷತ್ರ ತಿಳ್ಕೊಂಡು ಹೇಳಿ, ಇಲ್ಲ ಮಕ್ಕಳು ನಕ್ಷತ್ರ ತಿಳ್ಕೊಳ್ಳಿ, ಇಲ್ಲ ನಿಮ್ಮದು ಕೊಡಿ. ಯಾವುದೂ ಇಲ್ಲದೆ ದಯವಿಟ್ಟು ಕರೆ ಮಾಡಬೇಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು ದರ್ಶನ್ ಅವರೇ? ನನ್ನ ಬಗ್ಗೆನೇ ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ಉತ್ತರ ಭದ್ರಾ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ಯಾಕೆ ಕಳ್ಕೊಂಡಂಗೆ ಏನೋ ಕಳ್ಕೊಂಡಂಗೆ ಮಾತಾಡ್ತಿದ್ದೀರಾ? ಖುಷಿ ಇಲ್ವಾ? ಖುಷಿ ಇದೆ ಗುರುಜಿ. ಹಾಂ, ಖುಷಿಯಾಗಿ ಮಾತಾಡಿ. ಉತ್ತರ ಭದ್ರಾ ನಕ್ಷತ್ರ, ಧನುರಾಶಿ ನಂದು. ಆಯಿತು, ಗೊತ್ತಾಯಿತು. ಏನು ಮಾಡ್ತಾಯಿದ್ದೀರಾ ತಾವು? ನಾನು ಈಗ ಅಗ್ರಿಕಲ್ಚರು. ಓಕೆ, ಎಷ್ಟು ವಯಸ್ಸು ತಮಗೆ? ನನಗೀಗ 27. ಮದುವೆ ಆಗಿಲ್ಲ ಇನ್ನು. ಮದುವೆ ಆಗಲಿಲ್ಲ ಅಂದರೆ ನೀವು ಮಾಡ್ಕೊಂಡಿಲ್ವಾ? ಮದುವೆ ಆಗಲಿಲ್ವಾ? ಈಗ ನೋಡಕ್ಕೆ ಅಂತ ಟ್ರೈ ಮಾಡ್ತಿದೀವಿ. ಅಕ್ಕಾರಿದ್ರು, ಅವ್ರೆಲ್ಲ ಈಗ ಮದ್ವೆ ಆಯ್ತು. ಈಗ ನೆಕ್ಸ್ಟ್ ಈಗ ನನಗೆ ಟ್ರೈ ಮಾಡ್ತಿದ್ದಾರೆ. ಓಕೆ, ಮನೆ ಎಷ್ಟು ವರ್ಷದ್ದು? ಮನೆ ಒಂದು 70 ವರ್ಷದ್ದು. ಓಕೆ, ನಿಮ್ಮ ತಂದೆ ಏನು ಮಾಡ್ತಾರೆ? ತಂದೆನೂ ಅಗ್ರಿಕಲ್ಚರ್. ಓಕೆ, ಏನು ಓದಿದ್ಯಾ ಅಣ್ಣ? ITI ಮಾಡಿದ್ದೀನಿ. ಬೆಂಗಳೂರಲ್ಲಿ ಒಂದು 3 year ವರ್ಕ್ ಮಾಡಿ ಈಗ ಮನೆ ಕಡೆ ನೋಡ್ಕೊಂಡು ಮನೆಯಲ್ಲೇ ಇದೆ. ಒಬ್ಬನೇ ಮಗನಾ? ಒಬ್ಬನೇ ಮಗ, ಅಕ್ಕಾರ್ 3 ಜನ. ಓಕೆ, ನಿಮ್ಮ ಮನೆಯಲ್ಲಿ ಈ ಬಲಿ ಕೊಡ್ತಕ್ಕಂಥ ದೇವರಿಗೆ ಮಾಡ್ತಕ್ಕಂಥ ವಾಡಿಕೆ ಯಾವುದು? ಬಲಿ ಯಾವುದು ಕೊಡಲ್ಲ ಗುರುಜಿ. ನಾವು ಐನರ್ ಹಾಂ, ರೇಣಕರು, ನಾವು ಐನರು. ಬಲಿ ಗಿಲಿ ಅಲ್ಲೆಲ್ಲ ಒಂದು ನಿಮಿಷ ನಾನು ಹೇಳೋದು ನೀವು ಬಲಿ ಕೊಡ್ತೀರಾ ಅಂತಲ್ಲ. ಬಲಿ ಬೇರೆಯವ್ರು ಕೊಡ್ತಾರೆ. ಆ ದೇವ್ರಿಗೆ ಹೋಗಿ ಕೈ ಮುಗಿಯೋದು ವಾರಕ್ಕೋ ತಿಂಗಳಿಗೋ ವರ್ಷಕ್ಕೋ ಹೋಗೋ ಅಭ್ಯಾಸ ಇದೆಯಾ ನಿಮ್ಮ ತಂದೆ ತಾಯಿ ಇದ್ದಂಥ ಕಾಲದಿಂದನೂ ಅಂತ ನಾನು ಕೇಳ್ತಿದ್ದೀನಿ. ಇಲ್ಲ ಗುರುಜಿ, ಆ ಥರ ಏನು ಹೋಗಿಲ್ಲ. ನಮ್ಮ ತಂದೆ ತಾಯಿ ಏನಾರ ಅವಾಗ ಹೋಗಿರ್ಬೋದೇನೋ, ಅಷ್ಟು ಗೊತ್ತಿಲ್ಲ. ಓಕೆ, ನಿಮ್ಮ ಬಾಗ್ಲಲ್ಲಿ ಕಟ್ಕೊಂಡಿರ್ತೀರಲ್ಲ ಪೂಜೆ ಮಾಡೋದಕ್ಕೆ ತೆಂಗಿನಕಾಯಿ, ಎಲ್ಲಿದ್ದು ಕಟ್ಟಿದ್ದೀರಾ ಬಾಗ್ಲಲ್ಲಿ? ಹೌದು. ಎಲ್ಲಿದ್ದು? ಪೂಜೆ ಬಾಗ್ಲಲ್ಲಿ ಕಟ್ಟಿದ್ದೀವಿ. ಹಾಂ, ಪೂಜೆ ಬಾಗ್ಲಲ್ಲಿ ಕಟ್ಟಿದ್ದೀವಿ. ನಡುಮನೆ ಹಾಲ್ ಬಾಗ್ಲಲ್ಲಿ. ಓಕೆ, ಕೆಂಪು ಬಟ್ಟೆನಾ ಹಸಿರು ಬಟ್ಟೆನಾ? ಕೆಂಪನ್ ಬಟ್ಟೆ. ಓಕೆ, ಮನೆ ದೇವರು ಯಾವುದು? ಮನೆ ದೇವರು ವೀರಭದ್ರ ಸ್ವಾಮಿ ಗುರುಜಿ. ವೀರಭದ್ರ ಸ್ವಾಮಿ ಕರ್ಕೊಂಬಂದು ಮನೆಗೆ ಪೂಜೆ ಮಾಡಿಸಿ ಕಟ್ಲೆ ಮಾಡ್ತಿದ್ವಿ. ಅವಾಗ ದೇವರು ಕಟ್ಟಿತ್ತು. ಓಕೆ, ಎಷ್ಟು ವರ್ಷ ಆಯಿತು? ಈಗ ಒಂದು 7-8 ಮಂತ್ ಆಯಿತು. ಓಕೆ, ಇದು ಪ್ರತಿ ವರ್ಷ ಮಾಡ್ತೀರಾ, ಯಾವಾಗ ಒಂದೊಂದ್ಸಲ ಮಾಡ್ತೀರಾ? ಈಗ ಯಾವಾಗಲೂ ಒಂದೊಂದ್ಸತಿ ಹಿಂಗೆ ಕರ್ಕೊಂಬರ್ತೀವಿ ಗುರುಜಿ. ಏನು ಕಂಟಿನ್ಯೂ ಇಯರ್ಲಿ ಏನು ಕರ್ಕೊಂಬರಲ್ಲ. ಓಕೆ, ಈಗ ಮದುವೆ ಅಂತಕ್ಕಂಥದ್ದು ಮದುವೆ ಯಾವಾಗ ಆಗತ್ತೆ ಅಂತ ಕೇಳಕ್ಕೆ ಮಾಡಿದ್ಯಾ? ಏನಕ್ಕೆ ಮಾಡಿದ್ಯಪ್ಪ? ಅದೇನು ಸ್ವಲ್ಪ ಹೆಲ್ತಿಂದು ಬ್ಯಾಕ್ ಪೇನ್, ತುಂಬಾ ಹೆಲ್ತಿಂದು ಸ್ವಲ್ಪ ಹಣಕಾಸಿನ ಅವೆಲ್ಲ ಒಂದು ಸ್ವಲ್ಪ ಕ್ರಿಟಿಕಲ್ ಆಗಿದಾವೆ. ಕಮಿಟ್ಮೆಂಟ್ ಅಲ್ಲ, ಇಷ್ಟೊಂದು ಕಮಿಟ್ಮೆಂಟ್ ಇಟ್ಕೊಂಡು ಮದುವೆ ಮಾಡ್ಕೊಂಡು ಏನು ಸುಖ ಪಡ್ತೀಯಾ? ಅದೇ ಗುರುಜಿ ನನಗೂ ತಲೆಯಲ್ಲಿರೋದು. ಹಂಗಂದ್ರೆ ಮದುವೆ ಮಾಡ್ಕೊಳ್ಳೋದ ಬೇಡ ಡೌಟಾ? ಅದು ಒಂಥರ 2 ಕಡೆಗೂ ಮನ್ಸಾಗಿತ್ತು. ಹೆಂಗ್ ಮಾಡೋದು, ಏನ್ ಮಾಡೋದು? 27 ವರ್ಷಕ್ಕೆ 250 ಥರ ಯೋಚನೆ ಮಾಡ್ತೀರಣ್ಣ. ಓಕೆ, ನೀನು ಕೂತ್ಕೊಳ್ತಕ್ಕಂತಹ ಶೈಲಿ, ಕುತ್ತಿಗೆಯನ್ನು ಎಷ್ಟರ ಮಟ್ಟಕ್ಕೆ ನೇರವಾಗಿ ಇಟ್ಕೊಂಡು ಒಂದು ದಿನದಲ್ಲಿ ಅರ್ಧ ಗಂಟೆ ಕೂತ್ಕೊಳ್ಳೋಕೆ ನಿನ್ಗೆ ಪುರ್ಸೊತ್ತಿದೆಯಾ ನೋಡು, ಯೋಚನೆ ಮಾಡು. ಇಲ್ಲ ಗುರುಜಿ, ಇದನ್ನು ನೀನು ತಿಳ್ಕೋಬೇಕು. ಇವತ್ತು ನಾವು ಹೇಳಿರ್ತಕ್ಕಂಥ ವಿಷಯ ಏನು? ಉಸಿರಾಟದ ವಿಚಾರದಲ್ಲಿ ಮಾತಾಡ್ತಾ ಇದ್ದೀವಿ. 27 ವರ್ಷಕ್ಕೆ 250 ಥರ ಪಾಪ ಯೋಚನೆ, ಭಯ ಆಗಿದೆ. ಅಂದರೆ ಈ ರೀತಿ ಬದುಕಿನವರಿಗೆ ಹೆಣ್ಣನ್ನು ಕೊಡೋದಾಗಲಿ ಹೆಣ್ಣನ್ನು ತರೋದಾಗಲಿ ಮದುವೆ ಅನ್ನೋದಾಗಲಿ ಏನಕ್ಕೆ ಬೇಕಾಗತ್ತೆ? ಸ್ವಲ್ಪ ಯೋಚನೆ ಮಾಡಬೇಕು. ಮದುವೆ ಮಾಡ್ಕೊಳ್ಳೋದು ತಪ್ಪಲ್ಲ. ಪಾಪ ಈ ಹುಡುಗ ಈ ವಯಸ್ಸಿಗೆ ಎಷ್ಟು ಅನುಭವಿಸ್ತಾ ಇದ್ದಾನೆ. ಇನ್ನು ಮುಂದಕ್ಕೆ ಮದುವೆ ಮಾಡಿಕೊಂಡ್ರೆ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿರ್ತಾರೆ. ಕಾರಣ ಈ ಹುಡುಗನಿಗೆ ಬೆಳೆಸಿರ್ತಕ್ಕಂಥ ರೀತಿಯಲ್ಲಿ ಒಂದು ಮಗುವನ್ನು ಹೆಣ್ಣಾಗಲಿ ಗಂಡಾಗಲಿ ಯಾವ ರೀತಿ ಆರೋಗ್ಯವಾಗಿ ಬೆಳೆಸಬೇಕು ಅಂತ ತಂದೆ ತಾಯಿ ಗೊತ್ತಿಲ್ಲ ಅಂದ ಮೇಲೆ ಆ ಮಕ್ಕಳಿಗೆ ಮದುವೆ ಬೇಕಾ? ಯಾರೇ ಆಗಿರಲಿ, ಮದುವೆಗೆ ಸಿದ್ಧತೆ ಇಲ್ಲದೆ ಇರತಕ್ಕಂಥ ಹೆಣ್ಣು ಗಂಡಿಗೆ ಮದುವೆ ಹೇಗೆ ಮಾಡ್ತೀರಾ? ಹೇಗೆ ಮಾಡ್ತೀವಿ ಅಂದರೆ ಪುರೋಹಿತರ ಹತ್ರ ಹೋಗ್ತೀವಿ, ಶಾಸ್ತ್ರ ಕೇಳ್ತೀವಿ. ಅದೇ ಆಗಿರೋದು. ಪುರೋಹಿತರು ಹೇಳಿದ ಮೇಲೆ ನೀವು ಮದುವೆ ಮಾಡಿದ್ದೀರಾ. ನೀವು ನಿಮ್ಮ ಮಕ್ಕಳನ್ನು ಗುರುತಿಸಿಲ್ಲ. ನಿಮ್ಮ ಮಕ್ಕಳು ಮದುವೆಗೆ ರೆಡಿ ಇದ್ದಾರಾ ನೋಡಿಲ್ಲ. ನಿಮ್ಮ ಮಕ್ಕಳ ಆರೋಗ್ಯ ನಿಮಗೆ ಬೇಕಿಲ್ಲ. ಪುರೋಹಿತರು ಹೇಳಿದ್ರು, ನೀವು ಮದುವೆ ಮಾಡಿದ್ರಿ.
ಎಷ್ಟರ ಮಟ್ಟಿಕ್ಕಿದು ಈ ನಿಗೂಢತೆ ಹೌದಾ ಅಲ್ವಾ ಇದು? ಖಂಡಿತ ಹೌದು ಗುರುಗಳೇ. ಮದುವೆ ಸತ್ಯವನ್ನೇ ತಿಳ್ಕೊಂಡಿಲ್ಲ, ಮಕ್ಕಳಿಗೆ ತಿಳಿಸಲ್ಲ ಅಂದರೆ ಮದುವೆ ಯಾಕೆ ಮಾಡಬೇಕು? ಹಾಗಂತ ಮದುವೆ ಮಾಡೋದು ಬೇಡವಾ? ನಾನು ಹೇಳ್ತಾ ಇಲ್ಲ. ಸತ್ಯವನ್ನು ತಿಳ್ಕೊಳ್ಳಿ, ಮದುವೆಯ ಸತ್ಯವನ್ನು ತಿಳ್ಕೊಳ್ಳಿ. ಯಾವುದು? ಆರೋಗ್ಯ. ಇವತ್ತು ಅದೇ ತಾನೇ ಮಾತಾಡ್ತಿರೋದು. ಮನುಷ್ಯನಿಗೆ ಹೆಣ್ಣಿಗಾಗಲಿ ಗಂಡಿಗಾಗಲಿ ಆರೋಗ್ಯ ಚೆನ್ನಾಗಿದೆಯಾ ಮೊದಲು ನೀವು ತಿಳ್ಕೋಬೇಕು. ನಿಮ್ಮಲ್ಲಿರ್ತಕ್ಕಂಥ ಮಕ್ಕಳವರು ನಿಮಗೂ ಗೊತ್ತಿಲ್ಲ, ಪುರುಸೊತ್ತಿಲ್ಲ ಅಂದರೆ ಮಕ್ಕಳಿಗೆ ಮದುವೆ ಬಲವಂತಕ್ಕೆ ಮಾಡಬೇಡಿ. ಜೀವನದಲ್ಲಿ ನೀವು ಅನುಭವಿಸಬೇಡಿ, ಸಾಲದಲ್ಲಿ ಸಿಕ್ಕಾಕೋಬೇಡಿ. ಕುಟುಂಬ ಯಾವಾಗಲೂ ಹಿಂಸೆಯಲ್ಲಿ ಅನುಭವಿಸೋದು ಬೇಡ. ಇದಕ್ಕೆ ಹೇಳೋದು ಸಂಸಾರದ ನಿಗೂಢತೆ. ಈ ಸತ್ಯ ನಿಮಗೂ ಅರ್ಥ ಆಗಿಲ್ಲ, ಮಕ್ಕಳಿಗೂ ಅರ್ಥ ಮಾಡಿಸಿಲ್ಲ. ದಯವಿಟ್ಟು ಕೆಲಸ ಮಾಡಬೇಡಿ, ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ ದೇವರಾಜ್ ಅವರೇ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಮಾತಾಡ್ಬೇಕಾಯ್ತು ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ ಸರ್. ಇದು ವಿಶಾಖ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಸ್ವಾಮಿ. ನಾರಾಯಣ. ಎಷ್ಟು ವಯಸ್ಸು? ನನಗೀಗ 67 ವರ್ಷ. ಏನಾಗಬೇಕಿತ್ತು? ಯಾಕೋ ಆರೋಗ್ಯ ಸರಿಗಿಲ್ಲ, ಮತ್ತೆ ಮನೆ ಕಡೆ ಸ್ವಲ್ಪ ಬಹಳ ಪ್ರಾಬ್ಲಮ್. ಹೆಂಡತಿ ಮಕ್ಕಳು ಎಲ್ಲ 3 ದಿನದಲ್ಲಿ. 67 ಆಯ್ತಲ್ಲ, ಇನ್ನು ಯಾಕೆ? ಒಂದು ನಿಮಿಷ, 67 ಅಲ್ವಾ? ಯಾಕೆ ಇವರೆಲ್ಲ ಕಟ್ಕೋತೀರಾ? ಆರಾಮಾಗಿರ್ಬೇಕು ತಾನೆ ನೀವು? ಇರ್ಬೇಕು ಅಂದ್ರೆ ಏನ್ ಮಗ ಹ್ಯಾಂಡಿಕ್ಯಾಪ್, ಬಿಡಕ್ಕಾಗಲ್ಲ. ಹೆಂಡತಿ ಬಿಡಕ್ಕಾಗತ್ತ ಸ್ವಾಮಿ? ಬಿಟ್ಬಿಡಿ ಅಂತ ಹೇಳದ್ನ ನಾನು. ಅದಕ್ಕೆ ಬಿಟ್ಬಿಡಕ್ಕಾಗತ್ತಾ? ಕಟ್ಕೊಂಡೇ ಇರಬೇಕು. ಕಟ್ಕೊಂಡ್ಮೇಲೆ ಕಟ್ಕೊಂಡೇ ಇರಬೇಕು. ಹೌದು ಸ್ವಾಮಿ, ಹೌದೌದು. ಈಗ ಮಗ ಒಂದು ಮನೆ ಕಟ್ಟಿದಾನೆ, ದುಡ್ಡೆಲ್ಲ ಕೊಟ್ಟು ಮನೆ ಕಟ್ಟಿದಾಯ್ತು. ಅಲ್ಲೋಗ ಜೊತೆಲಿ ಇರಕ್ ಆಗ್ತಾ ಇಲ್ಲ ನನಗೆ. ಅಲ್ಲೋದ್ರೆ 3 ತಿಂಗಳು 4 ತಿಂಗಳು ಒಂದ್ಸತಿ ಜಗಳ ಆಡಿ ನಾನು ಈಚೆ ಕಡೆ ಬರ್ಬೇಕಾ ಅಂತ ಪರಿಸ್ಥಿತಿ ಆಗ್ತಾ ಇದೆ 8 ವರ್ಷದಿಂದ. ಓಕೆ, ನಿಮ್ಮ ಮಗ ಏನ್ ಮಾಡ್ತಾನೆ? ನಮಗ ಹ್ಯಾಂಡಿಕ್ಯಾಪ್, ಮನೇಲಿ ಸುಮ್ಮನೆ ಕುಂತಿದ್ದಾನೆ. ಅವನ ನಕ್ಷತ್ರ? ಅವನ ನಕ್ಷತ್ರ ತುಲಾರಾಶಿ, ಚಿತ್ರ ನಕ್ಷತ್ರ, ರವಿ ಅಂತ. ಓಕೆ ಓಕೆ. ಏನು ಓದಿದ್ದಾನೆ? ಓದಿಸಿದ್ದೀರಾ? ಅವನ ಇದು 2nd PUC ಫೇಲ್. ಓಕೆ. ಮದುವೆ ಆಯ್ತಾ ಅವನಿಗೆ? 80% ಮದುವೆ ನನ್ಗೆ ಗೊತ್ತಿಲ್ದಂಗೆ ಮಾಡ್ಕೊಂಬಿಟ್ಟ. ಒಳ್ಳೆ ಕೆಲಸ. ಓಡೋಗ್ಬಿಟ್ಟಾಳೆ, ನಾನು ನೋಡಲಿಲ್ಲ. ಅಲ್ಲಲ್ಲ, ಒಳ್ಳೆ ಕೆಲಸ. ಸದ್ಯ ನೀವು ಮಾಡಕ್ ಆಗ್ತಿಲ್ಲ, ಮಾಡ್ಕೊಂಡೆಲ್ಲ ಖುಷಿ ಪಡಿ. ಮಂತು ಮದುವೆ ಆಯ್ತಾ? ಎಂಟಿ ಮನೆಯವರು ಎಂಟಿ ಸೇರ್ಕೊಂಡು ಮದುವೆ ಮಾಡಿದ್ದ ಅವನಿಗೆ. ಓಕೆ, ಆಯ್ತು. ಒಟ್ಟಿನಲ್ಲಿ ಇವಾಗ ಕತೆ ಏನು? ಮದುವೆ ಮಾಡ್ಕೊಂಡ ಅಷ್ಟೇ, ಟಾಟಾ. ಮಾಡ್ಕೊಂಡ, ಹುಡುಗಿನ ಓಡೋಗ್ಬಿಟ್ಲು. ಹುಡುಗಿ ಓಡೋಗ್ಬಿಟ್ಲ, ಇವನೇ ಓಡಿಸ್ಬಿಟ್ಲ? ಏನೋ ಮನೆ ಕಿರಿಕ್ ಹಾಕಿದ್ದೆ, ನಾನು ನೋಡೇ ಇಲ್ಲ ಹುಡುಗಿನ. ನಾನು ಕರೆದೇ ಇಲ್ಲ ಮದುವೆಗೆ, ನನ್ಗೆ ಗೊತ್ತೇ ಇಲ್ಲ. ನೋಡಿ ಎಷ್ಟು ಅದೃಷ್ಟವಂತರು. ನಿಮಗೆ ಮನ್ಸು ಬೇಜಾರಾಗ್ಲಿಲ್ವಾ? ನಾನು ಅಪ್ಪ ಅನ್ನಿಸ್ಕೊಂಡು ಇದ್ಕೊಂಡು ಇಲ್ಲದೆ ಮದುವೆ ಮಾಡ್ಕೊಂಡಲ್ಲ ಅಂತ ಅನಿಸ್ತಿಲ್ವಾ? ಅನ್ಸುತ್ತು ಸ್ವಾಮಿ. ಏನ್ ಮಾಡ್ತೀರಾ, ನನಗೆ ಅಷ್ಟೊಂದು ಬೇಜಾರ. ನಮ್ಮ ಅಣ್ಣ ತಮ್ಮದ್ರಿಗೆಲ್ಲ ಬೇಜಾರಾಗೋಯ್ತು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಯಜಮಾನ್ರೆ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹೇಳಿ ಸರ್. ನೀವು ಹುಟ್ಟಿರ್ತಕ್ಕಂಥ ವಿಶಾಖ ನಕ್ಷತ್ರ. ಹೌದು ಸ್ವಾಮಿ. ನಿಮ್ಮ ಅಪ್ಪನಿಗೆ ನೀವು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಅಪ್ಪ ಜನ್ಮ ಕೊಟ್ಟವ್ರಿಗೆ ನೀವು ಎಷ್ಟು ಚೆನ್ನಾಗಿ ಊಟ ಹಾಕಿದ್ದೀರಾ ಸ್ವಲ್ಪ ಯೋಚನೆ ಮಾಡಿ. 29 ವರ್ಷಕ್ಕೆ ನಮ್ಮ ತಂದೆ ಹೋಗ್ಬಿಟ್ರು. ಅಲ್ಲಲ್ಲ, ಒಂದ್ ನಿಮಿಷ. 29 ವರ್ಷಕ್ಕೆ ನಿಮ್ಮ ತಂದೆ ಹೋದ್ರು ಅಂದ್ರೆ ಅವ್ರ ಅಪ್ಪನ ಕತೆ ತಗೊಳ್ಳಿ. 3 ತಲೆಮಾರಿಂದ ನೀವು ಏನೂ ಗೊತ್ತಿಲ್ಲ. ತಂದೆ ತಾಯಿಗಳು ಸತ್ತವರಿಗೆ ನಾವು ಹೇಗೆ ನಡ್ಕೋಬೇಕು ಅಂತ ನಿಮಗೂ ಗೊತ್ತಿಲ್ಲ, ನಿಮ್ಮ ಅಪ್ಪನಿಗೂ ಗೊತ್ತಿಲ್ಲ. ಅಂದರೆ ಪಾಪ ಇವತ್ತು ನಿಮ್ಮ ಮಗ ಅನುಭವಿಸ್ತಾ ಇದ್ದಾನೆ. ಈಗ ನೀವು ನಿಮ್ಮ ಮಗನಿಗೆ ದಯವಿಟ್ಟು ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡಬೇಕು. ಅಪ್ಪ ನೀನು ನಮ್ಮ ಅಪ್ಪ ಅಂತ ಅನ್ಕೋಬೇಕು. ಅವನ ಮೇಲೆ ಜಗಳ ಮಾಡಂಗಿಲ್ಲ. ಯಾಕೆಂದ್ರೆ ಆ ಹುಡುಗ ಅನುಭವಿಸ್ತಾ ಇರೋದನ್ನ ನೀವು ಕಣ್ಣಲ್ಲಿ ನೋಡ್ತಾ ಇದ್ದೀರಾ. ಇದು ನಿಮಗೆ ತುಂಬ ಶಾಪವಾಗಿ ತಟ್ಟತ್ತೆ. ಮೊದಲು ಏನು ಮಾಡಬೇಕು ಅಂದರೆ, ನನ್ನ ಮಗ ಚಿತ್ತಾ ನಕ್ಷತ್ರಕ್ಕೆ ಏನು ಕಾರಣಕ್ಕೆ ಹುಟ್ಟಿದಾನೆ ಅಂತ ಸತ್ಯವನ್ನು ತಿಳ್ಕೊಳ್ಳೋವರೆಗೂ ನಿಮ್ಮ ಕುಟುಂಬ ಯಾವ ಕಾರಣಕ್ಕೂ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕೆಲಸ ಫಸ್ಟ್ ಮಾಡಿ. ನನ್ನ ಮಗ ಹ್ಯಾಂಡಿಕ್ಯಾಪ್ಟ್ ಯಾಕಾದ, ಚಿತ್ತಾ ನಕ್ಷತ್ರಕ್ಕೆ ಏನಕ್ಕೆ ಬಂದ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಶಾಸ್ತ್ರ ಕೇಳೋರ ಹತ್ರ ಹೋದರೆ ಗೊತ್ತಿಲ್ಲ, ಅದರದೇ ಆದ ಬಗ್ಗೆ ಹೇಳೋರ ಹತ್ರ ಹೋಗಿ ಹೇಳ್ಕೊಡೋಣ, ತಿಳ್ಕೊಳ್ಳಿ. ನಿಮಗೂ ಒಳ್ಳೇದಾಗಲಿ, ಮಗನಿಗೂ ಒಳ್ಳೇದಾಗಲಿ. ಮತ್ತೆ ಅವನಿಗೆ ಹೆಂಡತಿ ಬರೋದಾ, ಮದುವೆ ಮಾಡ್ಕೋತಾನ, ಅವಳನ್ನೇ ಕರ್ಕೊಂಬರ್ತಾನ, ಏನೋ ಒಂದು ನಡೆಯುತ್ತೆ. ಸತ್ಯ ತಿಳ್ಕೊಳ್ಳಿ, ಒಳ್ಳೇದಾಗಲಿ. ಅದಿರಲಿ, ಒಂದು ನಿಮಿಷ. ನೀವು ಮಾಡೋ ಕೆಲಸ ಮಾಡಿ. ಆ ಮುಂದೆ ಅವನು ಏನು ದಾರಿ ಬೇಕೋ ಅದು ಹೋಗುತ್ತೆ. ನೀವು ಮಾಡೋ ಕೆಲಸ ಮಾಡಿ ಮೊದಲು. ಅಲ್ಲ, ನಾನು ಹೇಳೋಕ್ಕಾಗಲ್ಲ. ಅವೆಲ್ಲ ತಿಳ್ಕೋಬೇಕು ಅಂದರೆ ನೀವು ಅವೆಲ್ಲ ಅದಕ್ಕೆ ಆದ ಒಂದು ಕ್ರಮ ಇದೆ. ಆ ಕ್ರಮದಲ್ಲೇ ತಿಳ್ಕೋಬೇಕು. ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಫಸ್ಟ್ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಎಲ್ಲಿ ತಿಳ್ಕೊಬೇಕು, ಹೇಗೆ ತಿಳ್ಕೊಬೇಕು ಡಿಸೈಡ್ ಮಾಡಿ. ಫಸ್ಟು ನಂಬರ್ ಬರ್ತಾ ಇದೆ, ನೋಡಿಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ, ಹೇಳ್ಕೊಡೋಣ. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್. ರಂಗನಾಥ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಬಗ್ಗೆ ತಿಳ್ಕೊಬೇಕಿತ್ತು. ನಿಮ್ದು ನಕ್ಷತ್ರ ತಿಳಿಸಿ.
ನನ್ನ ಮಗಳದು ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಹಾ ಗುರುಗಳೇ ನಮಸ್ತೆ. ನಾರಾಯಣ, ಯಾವ ಊರಿಂದ? ಹಾಸನಿಂದ ಗುರುಗಳೇ. ಓಕೆ, ಮಗಳಿಗೆ ಎಷ್ಟು ವಯಸ್ಸು? 24-25 ಆಗಿದೆ. ಏನು ಮಾಡ್ತಿದ್ದಾಳೆ? MBA ಮಾಡಿದ್ದಾಳೆ, ಮನೇಲಿದ್ದಾಳೆ. ಮದುವೆ ಮಾಡ್ಬೇಕು ಅನ್ಕೊಂಡಿದೀವಿ ಗುರುಜಿ. ಅವಳು ಮದುವೆ ಮಾಡ್ಕೋಬೇಕು ಅಂತೇಳಿ ನೀವು ಮಾಡಬೇಕು ಅಂತಿದ್ದೀರಾ? ಅವಳು ಮದುವೆ ಮಾಡ್ಬೇಕು ಅಂತ ನಾವು ಹೊರಟಿದೀವಿ, ತಂದೆ ತಾಯಿ. ಹಾ ಓಕೆ, ಈಗ ಯಾವುದು ಇನ್ನೂ ನೋಡಿಲ್ವಾ? ನೋಡ್ತಾ ಇದ್ವಿ, ಬರ್ತಾ ಇದ್ದಾವೆ. ಒಪ್ತಾ ಇಲ್ಲ ಅಂತನಾ? ನೀವು ಒಪ್ತಾ ಇಲ್ವಾ, ಅವ್ರು ಒಪ್ತಾ ಇಲ್ವಾ? ಇಲ್ಲ ಆ ಥರ ಏನಿಲ್ಲ. ನಮಗೆ ಒಳ್ಳೆ ಸಂಬಂಧ ಬಂದ್ರೆ ಮಗಳು ಒಪ್ಕೊತಾಳೆ, ನಾವು ಒಪ್ಪಿ ಮದುವೆ ಮಾಡ್ಕೊಡ್ತೀವಿ. ಬರಲ್ಲ ಅಂದರೆ, ಸಂಬಂಧ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ? ಒಳ್ಳೆ ಸಂಬಂಧ ಬರಲ್ಲ, ಅವಾಗ ಏನು ಮಾಡ್ತೀರಾ? ಅದನ್ನ ನೀವೇ ಹೇಳ್ಬೇಕು ನನಗೆ. ಅಲ್ಲಲ್ಲ, ನೀವು ಒಂದು ವಿಷಯ ತಿಳ್ಕೊಳ್ಳಿ. ನಾವು ಮೊದಲು ರೋಹಿಣಿ ನಕ್ಷತ್ರ ಅಂತಕ್ಕಂಥದಕ್ಕೆ ಮಗುವನ್ನು ನೀವು ಬೆಳೆಸಿದ್ದೀರಾ, MBA ಓದಿಸಿದ್ದೀರಾ, ಸರಿನೇ. ಆ ನಕ್ಷತ್ರಕ್ಕೆ ದಾಂಪತ್ಯ, ಒಳ್ಳೆ ಗಂಡ, ಒಳ್ಳೆ ಸಂಬಂಧ ಸಿಗುತ್ತಾ? ಅಪರಾಣೆ ಸಿಕ್ಕಲ್ಲ. ಹಾ ಸ್ವಾಮಿ. ಮತ್ತು ಸಿಗದೆ ಅದನ್ನು ಹೆಂಗೆ ಒಳ್ಳೆ ಸಿಗುತ್ತೆ ಅಂತ ನಿರೀಕ್ಷೆ ಇರ್ತೀರಾ ನೀವು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ವ್ಯವಸಾಯ ಮಾಡ್ತೀರಾ? ಇಲ್ಲ ಸ್ವಾಮಿ, ನಾವು ಬಿಸ್ನೆಸ್ ಮಾಡ್ತೀವಿ. ಓಕೆ, ನಿಮ್ಮ ತಂದೆ ಏನು ಮಾಡ್ತಾಯಿದ್ರು? ತಂದೆ ಜಮೀನು ಮಾಡ್ತಾ ಇದ್ರು. ಏನಾಯಿತು ಜಮೀನದು? ಜಮೀನ್ ಇದೆ ಸ್ವಾಮಿ, ಅದು. ನೀವ್ಯಾಕೆ ಮಾಡ್ತಾ ಇಲ್ಲ? ನಾವು ಬಿಸ್ನೆಸ್ ಮಾಡ್ತಾ ಇದ್ವಿ. ಅಲ್ಲ, ಜಮೀನು ಏನು ಮಾಡಿದ್ರಿ? ನಮ್ಮ ಅಣ್ಣ ಮಾಡ್ತಾವ್ರೆ. ಓಕೆ, ಎಷ್ಟು ಎಕರೆ ಇದೆ ಜಮೀನು? 10 ಎಕರೆ ಇದೆ. ಅಲ್ಲಿ ಪೂಜೆ ಮಾಡ್ತಕ್ಕಂಥ ಜಾಗ ಯಾವುದಿರೋ ಜಮೀನಲ್ಲಿ? ಜಮೀನಲ್ಲಿ ಪೂಜೆ ಮಾಡುವಂತ ಜಾಗ ಅಂದ್ರೆ ಇದು ಚಾಮುಂಡಿ ಇದೆ, ಅಮ್ಮ. ಹೆಂಗೆ ಬಂತದಲ್ಲಿ? ಅಲ್ಲಿ ನಮ್ಮ ತಾತ ಅವ್ರದಿಂದ ಬಂದಿದ್ದು. ಈಗ ನೀವು ಅದನ್ನು ತಿಳ್ಕೊಳ್ಳದೇ ಇರುವಂಥ ಕಾರಣ, ಆ ನಿಮ್ಮ ಜಮೀನಿನಲ್ಲಿ ಸರ್ಪ ಕೆಲಸ ಮಾಡುವಾಗ ಸಡನ್ನಾಗಿ ಬಂದಿರೋದು, ಅಕಸ್ಮಾತ್ ಏಟಾಗಿರೋದು, ನೀವು ನಿಮ್ಮ ಆಳುಗಳೇ ಹೊಡೆದಿರೋದು, ಇದು ಗೊತ್ತಾಗಿದೆಯಾ ನಿಮಗೆ? ಇಲ್ಲ ಗುರುಗಳೇ, ಅದು ನಮ್ಗೆ ಗೊತ್ತಿಲ್ಲ. ಓಕೆ, ನಿಮ್ಮ ಕಣ್ಣಲ್ಲಿ ನೋಡಿದಿರ ಜಮೀನಲ್ಲಿ ಹಾವು ನಿಮ್ಮ ಮುಂದೆ ಹೋಗಿದ್ದು, ಪಾಸಾಗಿದ್ದು ನೋಡಿದಿರ ಹೋಗ್ಲಿ? ಇಲ್ಲ, ಹೋಗಿಲ್ಲ. ಓಕೆ, ಆ ಜಮೀನಿನಲ್ಲಿ ಆ ದೇವರು ಯಾಕೆ ಬಂತು, ಅದಕ್ಕೇನು ಮಾಡಬೇಕು ತಿಳ್ಕೊಂಡಿದ್ದೀರಾ? ಅದನ್ನ ವರ್ಷ ಪೂಜೆ ಮಾಡ್ತೀವಿ ಗುರುಗಳೇ. ವರ್ಷಕ್ಕೊಂದ್ಸಲ ಸಾಕಾ? ವರ್ಷಕ್ಕೊಂದ್ಸರಿನೇ ಅದಕ್ಕೆ ನಾವು ಬಲಿ ಕೊಟ್ಟು ಪೂಜೆ ಮಾಡ್ತೀವಿ. ಸರಿ, ಅದನ್ನು ಆ ಜಮೀನಲ್ಲಿ ಅದಿರ್ತಕ್ಕಂಥ ರೀತಿಯನ್ನು ತಿಳ್ಕೊಳ್ಳದೇ ಇರುವಂಥ ಕಾರಣಕ್ಕಾಗಿ ನಿಮ್ಮ ಮಗಳು ರೋಹಿಣಿ ನಕ್ಷತ್ರಕ್ಕೆ ಬಂದಿದ್ದಾಳೆ. ಗುರುಗಳೇ, ಆ ನಕ್ಷತ್ರಕ್ಕೆ ಆ ಹುಡುಗಿಯ ಆರೋಗ್ಯ ಸ್ಥಿತಿ ಎಷ್ಟರ ಮಟ್ಟಿಗಿದೆ? ಬೇಜಾರು, ಯೋಚನೆ ಮಾಡ್ತಕ್ಕಂಥದ್ದು ತುಂಬ ನಿಮ್ಮ ಮಗಳಲ್ಲಿ ಇದೆಯಾ ಇಲ್ವಾ, ಗಮನಿಸಿದ್ದೀರಾ? ಸ್ವಲ್ಪ ಬೇಜಾರಲ್ಲಿ ಇರ್ತಾಳೆ. ಅಲ್ಲ, ಸ್ವಲ್ಪ ಇರ್ತಾಳೆ ಅಲ್ಲ, ಅವಳ ಆರೋಗ್ಯ ಎಷ್ಟರ ಮಟ್ಟಿಗಿದೆ ಒಂದು ಅನ್ನೋದಕ್ಕಿಂತ ಹೆಚ್ಚಾಗಿ ತಿಂಗಳು ರಜಾ ಆಗ್ತಕ್ಕಂಥದ್ದು ಕರೆಕ್ಟಾಗಿ ನಡೀತಾ ಇದೆಯಾ, ಗಮನಿಸಿದ್ದೀರಾ ನೀವು? ಹಾಂ ಸ್ವಾಮಿ, ಅದೆಲ್ಲ ನಡೀತಾ ಇದೆ. ಅದೆಲ್ಲ ನಡೀತಾ ಇದೆ. ನಿಮ್ಮ ಹೆಂಗಸರು ಕೇಳಿ, ಅವಳನ್ನೇ ಕೇಳಿ ಎಷ್ಟು ಅನುಭವಿಸ್ತಾ ಇದ್ದಾಳೆ ಅಂತ. ಕಾರಣ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳಿಗೆ ಮದುವೆ ಮಾಡೋದು ಮುಖ್ಯ ಅಲ್ಲ, ಮಗುವಿನ ಆರೋಗ್ಯ ಸ್ಥಿತಿಯನ್ನು ತಿಳ್ಕೊಂಡು ದಯವಿಟ್ಟು ಮದುವೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ. ನೀವು ಹುಡ್ಕೋದಲ್ಲ, ಅದೇ ಬರುತ್ತೆ. ಮೊದಲು ರೋಹಿಣಿಗೆ ನನ್ನ ಮಗಳು ಏನಕ್ಕೆ ಬಂದು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ತಿಳ್ಕೊಂಡು ಮಾಡಿ. ಮಕ್ಕಳು ಮುಂದೆ ಚೆನ್ನಾಗಿರ್ತಾರೆ, ನೀವು ನೆಮ್ಮದಿಯಾಗಿರ್ತೀರ. ಸುಮ್ಮನೆ ಏನೋ ಆ ಥರ ಬಿದ್ದು ಮದುವೆ ಮಾಡಿದ್ರೆ, ಶಾಸ್ತ್ರ ಕೇಳ್ಕೊಂಡು, ಅರ್ಕೆ ಹೊತ್ಕೊಂಡು, ದೇವಸ್ಥಾನಕ್ಕೆ ಏನೋ ಮಾಡಿಕೊಂಡು ಮದುವೆಯನ್ನು ಮಾಡ್ತಕ್ಕಂಥ ಅಭ್ಯಾಸ ದಯವಿಟ್ಟು ಬಿಡಿ. ನಿಮ್ಮ ಮಕ್ಕಳ ಆರೋಗ್ಯವನ್ನು ತಿಳ್ಕೊಂಡು ಮದುವೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ ನೇತ್ರ ಅವರು, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ನಂದು ಉತ್ತರಾಷಾಢ ನಕ್ಷತ್ರ, ಧನುಸ್ಸು ರಾಶಿ, ಗುರುಗಳಿದ್ದಾರೆ, ಲಗ್ನ, ಏಕಾದಶಿ ತಿಥಿ. ಹಲೋ. ಹಲೋ, ನಮಸ್ತೆ ಗುರುಜಿ. ಏನು ಓದಿದ್ಯಮ್ಮ? ನಾನು MCA ಓದಿದ್ದೀನಿ ಗುರುಜಿ. ನಿಮ್ಮ ಮನೇಲಿ 2 ಮದುವೆ ಯಾರಿಗೆ? 2 ಮದುವೆ ನನ್ನ ಗಂಡನಿಗೆ, ನಾನು 2ನೇದವಳು. ಯಾಕಾಯ್ತಂಗೆ? ಸರಿನಾ, ಇದು ಒಪ್ಕೊಂಡಿದ್ದೀನು? ಇಲ್ಲ, ಅವ್ರು 1ನೇದವರು ತೀರ್ಕೊಂಡಿದ್ರಲ್ಲ, ಅದಕ್ಕೆ ನಾನು ಮಾಡ್ಕೊಂಡೆ. ಓಕೆ, ಅದು ತೀರ್ಕೊಂಡಿದ್ದಕ್ಕೆ ಅದೆಲ್ಲ ತಿಳ್ಕೊಂಡಿದ್ಯಾ ಇಲ್ವಾ? ನಂಗೆ ಗೊತ್ತಿತ್ತು ಅವ್ರು ನಮ್ಮ ರಿಲೇಷನ್ನೇ ಆಗ್ಬೇಕು. ಓಕೆ, ಈಗ ಏನು ಕರೆ ಮಾಡಿದೆ? ನನಗೆ ಯಾವುದು ಗೌರ್ಮೆಂಟ್ ನೌಕರಿ ಆಗ್ತಿಲ್ಲ, ಅದಕ್ಕೆ. ನಿನ್ನ ನಕ್ಷತ್ರ ಏನು ಹೇಳಿದ್ದು? ಉತ್ತರಾಷಾಢ ನಕ್ಷತ್ರ, ಧನುಸ್ಸು ರಾಶಿ. ಓಕೆ. ಈಗ ನಿನಗೆ ಕಣ್ಣಲ್ಲಿ ಉರಿ ಯಾವಾಗ ಬರುತ್ತೆ ಗಮನಿಸಿದ್ಯಾ? ಕಣ್ಣುರಿ ಬರುತ್ತಾ? ಕಣ್ಣು ಯಾವಾಗಾದ್ರೂ ಬರುತ್ತೆ. ಕಣ್ಣಿನ ತೊಂದರೆ ಆಗ್ತಿರುತ್ತೆ ನನಗೆ ಯಾವಾಗ್ಲೂ. ಈಗ ಇದು ರಿಪೇರಿ ಮಾಡ್ಕೊಳ್ಳೋದು ಬೇಡವಾ? ಮಾಡ್ಕೋತಿದ್ದೀನಿ ಗುರುಜಿ. ನಾನು ಆಯಿ ಸ್ಪೆಷಲಿಸ್ಟ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡ್ತಿದ್ದೀನಿ. ಅಮ್ಮ ತಾಯಿ, ಅದು ಔಷಧಿಗೆ ಹೋಗುವ ಕಾಯಿಲೆ ಅಲ್ಲ, ಅದು ಮತ್ತೆ ಕಾಯಿಲೆನೇ ಅಲ್ಲ. ಅದು ನಿನ್ನ ಉಸಿರಾಟ, ನಿನ್ನ ಕಾಲಿನಲ್ಲಿ ಇರ್ತಕ್ಕಂಥ ಸಮಸ್ಯೆ, ನಿನ್ನ ಕಣ್ಣಿನಲ್ಲಿ ಇರ್ತಕ್ಕಂಥ ಸಮಸ್ಯೆ, ಅದು ನೀನು ಸರಿ ಮಾಡ್ಕೋಬೇಕು ತಿಳ್ಕೊಂಡೇ ಹೊರತು ಔಷಧಿಯಿಂದ ಸರಿಯಾಗುವಂಥದ್ದಲ್ಲ ಅದು.
ಅರ್ಥ ಆಯ್ತಾ? ಹಾ ಹಾ ಹೌದು. ನಿನ್ನ ಉಸಿರಾಟದ ಪ್ರಕ್ರಿಯೆ ನಿಮ್ಮ ಕಾಲಲ್ಲಿ ತೋರಿಸ್ತಾ ಇದೆ, ಕಾಲಲ್ಲಿ ಎಚ್ಚರಿಕೆ ತಗೊಂಡಿಲ್ಲ, ಕಣ್ಣಲ್ಲಿ ತೋರಿಸ್ತಾ ಇದೆ. ಹಾಗೆ ಹೋಗ್ತಾ ಇದ್ರೆ ನಿನ್ನ ಕೂದಲಿಗೂ ಕೂಡ ಸ್ನಾನ ಮಾಡುವಾಗ ಕೂದಲು ಜಾಸ್ತಿ ಉದುರುತ್ತೆ. ಹಾ ಗುರುಜಿ ಹೌದು. ಇದು ಹಿಂಗೆ ನೀನು ಓದಿ ಏನಮ್ಮ ಪ್ರಯೋಜನ? ತಿಳ್ಕೊ, ನಾನು ಈ ನಕ್ಷತ್ರಕ್ಕೆ ಬಂದ ಕಾರಣ ನಾನು ಆರೋಗ್ಯವನ್ನು ಹೇಗೆ ಸರಿ ಮಾಡ್ಕೋಬೇಕು ಫಸ್ಟ್ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಕೆಲಸ ನಿನಗೆ ಬೇಕಾಗಿಲ್ಲ ತಾಯಿ, ನೀನೇ 20 ಜನಕ್ಕೆ ಊಟ ಹಾಕುವ ಶಕ್ತಿ ನಿನಗಿದೆ. ನೀನು ಕೆಲಸ ಹುಡುಕೋ ಅವಶ್ಯಕತೆ ಇಲ್ಲ. ನೀನು ಫಸ್ಟ್ ಆರೋಗ್ಯ ಸರಿ ಮಾಡ್ಕೊ. ಆರೋಗ್ಯವನ್ನು ಸರಿ ಮಾಡಿಕೊಂಡ್ರೆ ಮುಂದೆ ಏನು ಮಾಡಬೇಕು ಅಂತ ಆಮೇಲೆ ಡಿಸೈಡ್ ಮಾಡು, ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಇನ್ನು ಹೆಣ್ಣಿನ ಉಸಿರಾಟಕ್ಕೂ ಅಡಿಗೆ ಮನೆಯಲ್ಲಿರುವ ಒಲಕಲ್ಲಿಗೂ ಏನು ಸಂಬಂಧ ಈಗ ಗುರುಗಳೇ? ತಾನೇ ಕೊನೆ ಕಾಲಲ್ಲಿ ಏನು ಹೇಳಿದೆ ನಾನು? ಹಾ ಗುರುಗಳೇ. ಈಗ ಹುಡುಗಿ ಕೆಲಸ ಬೇಕು, ಹೌದು. ಗೌರ್ಮೆಂಟ್ ಕೆಲಸ ಅದನ್ನು ಅಲ್ವಾ? ಹೌದು. ಆದರೆ ಕಣ್ಣಲ್ಲಿ ಸಮಸ್ಯೆ ಕಾಣ್ತಾ ಇದೆ ಅಂದರೆ ಉಸಿರಾಟದಲ್ಲಿ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಅವರು ಹತ್ರ ಆಗಿಲ್ಲ. ಯಾರಿಗೆ ಕಣ್ಣಲ್ಲಿ ಸಮಸ್ಯೆ ಬರುತ್ತೆ ಅವರು ಉಸಿರಾಟದ ಕ್ರಮವನ್ನು ತಗೊಂಡಿರ್ತಕ್ಕಂಥ ವಿಚಾರ ಇಲ್ಲ. ಈಗ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ವಿಚಾರ ಹೇಳ್ಬಿಡ್ತೀನಿ. ಹಾ, ಗುರುಗಳೇ. ಈ ಒರಳ್ಕಲ್ ಸವಾಸ ಯಾಕೆ ಅಂತ ಅದು ತುಂಬಾ ಕ್ಯೂರಿಯಸ್ ಆಗಿದೆ ಗುರುಗಳೇ. ಅದು ಅದಕ್ಕೊಂದು ವಿಚಾರ ಹೇಳ್ತೀನಿ. ಹಾ. ಈಗ ಕೂತಿರೋ ಜಾಗದಲ್ಲೇ ಬೇಕಾದ್ರೆ ಕೆಲವರು ಟೆಸ್ಟ್ ಮಾಡ್ಬೋದು. ಏನು ಅಂದರೆ ಹೆಣ್ಣಿಗೆ ನಿಜವಾದ ಪ್ರೀತಿ ಪಾಠ ಬೇಕು ಅಂದರೆ, ಹೆಣ್ಣಿಗೆ ನಿಜವಾದ ಪ್ರೀತಿ ಪಾಠ ಬೇಕು ಅಂದರೆ 2 ಸಲ ಯಾಕೆ ಹೇಳ್ದೆ ಹೇಳು? ಅಂತ ಅದ್ಭುತವಾದ ಪವಾಡ ಇದೆ. ನೀವು ಕೂತಲ್ಲೇ ಹಿಂಗೆ ಸುಮ್ಮನೆ ಕೂತ್ಕೊಂಡು ಹಿಂಗೆ ಅನ್ನಿ, ನಿಮ್ಮ ನಾಭಿ ಅಂದರೆ ನಿಮ್ಮ ಮಕ್ಕಳು ಆಕ್ಷನ್ ಮಾಡುತ್ತೆ. ಯಾವ ಹೆಣ್ಣಿಗೆ ನಾಭಿ ಆಕ್ಷನ್ ಮಾಡಲ್ಲ ಅಂತ ಯಾರಿಗೂ ಇನ್ನೂ ಗೊತ್ತಿಲ್ಲ, ಅಪ್ರಾಣೆ ಮಾಡ್ತಾ ಇಲ್ಲ. ಯಾಕೆ ಅಂದರೆ ನೀವೇ ತಿಳ್ಕೋಬೇಕು ನಿಮ್ಮ ದೇಹದ ಪ್ರಮಾಣ ಎಷ್ಟರ ಮಟ್ಟಿಗಿದೆ ಅಂತ. ನಾಭಿ ಆಡಿದಾಗ ಮಾತ್ರ ಹೃದಯಕ್ಕೆ ಬೇಕಾದಂತಹ ಉಸಿರಾಟ ನಿಲ್ಲುತ್ತೆ. ಹೃದಯಕ್ಕೆ ಬೇಕಾದ ಉಸಿರಾಟ ಬೇಕಾ? ನೀವು ಉಸಿರಾಡ್ತಾ ಇರೋದು ಬೇಕಾ? ಹೃದಯಕ್ಕೆ ಬೇಕಾದಂಥ ಉಸಿರಾಟ. ಹೃದಯಕ್ಕೆ ಬೇಕಾದ ಉಸಿರಾಟ ನಡಿಬೇಕು ಅಂದರೆ ನಿಮ್ಮ ಒಕ್ಕಳಲ್ಲಿ ಉಸಿರಾಡುವುದನ್ನು ನೀವು ಕಲಿತಿರಬೇಕು. ಅಂದರೆ ರುಬ್ಬಬೇಕು. ಒರಳುಕಲ್ನ ರುಬ್ಬಿ, ಆಗ ನಿಮ್ಮ ನಾಭಿ ಹೆಂಗೆ ಚಕ್ರ ತಿರುಗ್ದಂಗೆ ತಿರುಗುತ್ತೆ ನೋಡಿ, ಇಡೀ ದೇಹ ಎಲ್ಲ ಹೆಂಗೆ ಶೇಕ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ನೋಡಿ. ಒರಳುಕಲ್ಲಲ್ಲಿ ಇಷ್ಟೆಲ್ಲ ಇದೆಯಾ? ಹಾಗೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಎಷ್ಟು ದೊಡ್ಡ ಸಾಮ್ರಾಜ್ಯ ಅಲ್ಲ. ಮೊದಲು ನಿಮ್ಮ ಮನೆಗೆ ಪುಟ್ಟದಾಗಿರತಕ್ಕಂಥ ಒರಳುಕಲ್ಲು ಸಟ್ಟು ತಂದು ಮಡಗಿ, ಆಮೇಲೆ ಬಿಂದಿಗೆ ಕತೆ ಹೇಳ್ತೀನಿ. ಇವೆರಡನ್ನ ಗುರುತಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲೇ ಒಂದು ಔಷಧಾಲಯ ಪ್ರಾರಂಭ ಆಗಬೇಕು. ಮೆಡಿಕಲ್ ಸ್ಟೋರ್ ಎಲ್ಲಿ? ಅಡಿಗೆ ಮನೆ ಮೆಡಿಕಲ್ ಸ್ಟೋರ್ ಆಗಬೇಕು. ಈ ಮೆಡಿಕಲ್ ಸ್ಟೋರ್ ಯಾವಾಗ ಮಾಡ್ಕೋತೀರಾ ಆವಾಗ ನೋಡಿ ನಿಮ್ಮ ಮನೆ ಅಂದ ಚಂದ ಎಲ್ಲ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019493937.